ಬೆಂಗಳೂರು ಸಮಸ್ಯೆನ ಮೊದಲು ಪರಿಹಾರ ಮಾಡಬೇಕು. ಕರ್ನಾಟಕದಲ್ಲಿ ಬೆಂಗಳೂರು ಜನ ಯಾರಿಗೆ ಸಹಾಯ ಮಾಡ್ತಾರೆ ಅವರೇ ಮುಂದಕ್ಕೆ ಅಧಿಕಾರಕ್ಕೆ ಬರೋದು. ಏನು ಜನಗಳದು ಆಸೆ ಇರ್ತದೆ, ಆಸೆನೆಲ್ಲ ಪೂರೈಸಬೇಕು ಅಂತವನ್ಗೆ ಜನನಾಯಕ ಅನ್ನೋದು. ಭ್ರಷ್ಟಾಚಾರ ಎಲ್ಲಾ ಪಾರ್ಟಿಲೂ ಮಾಡೋರು ಯಾವ ಪಾರ್ಟಿಲ್ ಮಾಡಿಲ್ಲ. ಯಾರ ನಮ್ಮ ಮನೆಯಿಂದ ದುಡ್ಡು ತಂದು ರಾಜಕೀಯ ಮಾಡಿ ಗೆಲ್ಲಕ್ಕಾಗುತ್ತಾ? ಅದು ಆ ಪ್ರಶ್ನೆ ಹೋಯ್ತು ಬಿಡಿ. ಇವಾಗ ಏನಿದ್ರು ದುಡ್ಡು ಹೊಡಿಬೇಕು, ಅಲ್ಲಿ ನಿಲ್ಬೇಕು, ಗೆಲ್ಲಬೇಕು, ತಿರ್ಗಾ ರಾಜಕಾರಣ ಮಾಡಬೇಕು ಅನ್ನೋ ಸ್ಥಿತಿಗೆ ಬಂದು ನಿಂತಿದ್ದೀವಿ ನಾವೆಲ್ಲ ಸೇರಿ. DCM ಅನ್ನೋ ಪಟ್ಟನೇ ಬೇಕಾಗಿಲ್ಲ. ಅದು ಸುಮ್ಮನೆ ಏನೋ ಒಂದು ನಾಮಕಾವಸ್ಥೆ, ಅವ್ರು ಖುಷಿ ಆಗೋಕ್ಕೋಸ್ಕರ ಕೊಡ್ತಾ ಇದ್ದಾರೆ ಹೊರತು DCM ಅವಶ್ಯಕತೆನೇ ಇಲ್ಲ. ಎರಡು ಎತ್ತು ಅಂದ್ರೆ ಒಂದು ಸಿದ್ದರಾಮಯ್ಯ ಅವರು, ಒಂದು DK ಶಿವಕುಮಾರ್ ಅವರು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಾರ್ಟಿನ ಗಟ್ಟಿ ಇಷ್ಟು ಮುಂದುವರ್ಸ್ಕೊಂಡ್ ಬಂದಿದ್ದಾರೆ. ಈ BJP ಸರ್ಕಾರ ಬರಲಿ, ಕಾಂಗ್ರೆಸ್ ಸರ್ಕಾರ ಬರಲಿ, ಎಲ್ಲಾ ಪ್ರಾಬ್ಲಮ್ ಇದ್ದಿದ್ದೆ. BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಇವ್ರ ಕೆಲಸ ಮಾಡಿದ್ರೆ ಅವ್ರಿಗೆ ಹೆಸರು ಬರುತ್ತೆ, ಅವ್ರ ಕೆಲಸ ಮಾಡಿದ್ರೆ ಇವ್ರಿಗೆ ಹೆಸರು ಬರುತ್ತೆ ಅಂತ ಇದೆ. ಹೈಯೆಸ್ಟ್ ಟ್ಯಾಕ್ಸ್ ನಮ್ಮ ಬೆಂಗಳೂರಿಂದ ಹೋಗ್ತಾ ಇದೆ. ಆದ್ರಿಂದ ಬೆಂಗಳೂರಿಗೆ ಸ್ವಲ್ಪ ಆದ್ಯತೆ ಕೊಟ್ಟು ಬಹಳ ಚೆನ್ನಾಗಿ ಮಾಡಬೇಕು ಸರ್. ಇವಾಗ DCM ಆದಂತ DK ಶಿವಕುಮಾರ್ ಅವರು CM ನಾಳೆ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ನಮ್ಮ ಅಭಿಪ್ರಾಯ ಏನು ಅಂದರೆ, ಎಲ್ಲ ಈ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಯುವಕರು ಎಲ್ಲರೂ DK ಶಿವಕುಮಾರ್ನ ಇಷ್ಟಪಡ್ತಾ ಇದ್ದಾರೆ. ಯಾಕೆ ಅಂತ ಅಂದರೆ, ಒಂಥರ ಶಕ್ತಿ ಇದೆ ಅವರಲ್ಲಿ, ಆಡಳಿತ ಚೆನ್ನಾಗಿ ಕೊಡ್ತಾರೆ, ಆಡಳಿತ ಚೆನ್ನಾಗಿ ಮಾಡ್ತಾರೆ ಅಂತೇಳಿ ಒಂದು ಶಕ್ತಿ ಇದೆ ಅವ್ರ ಹತ್ರ. ಅದಕ್ಕೆ ಜನ ಎಲ್ಲ ಇಷ್ಟಪಡ್ತಾ ಇದ್ದಾರೆ, ಜನ ಎಲ್ಲ ಲೈಕ್ ಮಾಡ್ತಾ ಇದ್ದಾರೆ. ಇಷ್ಟು ವರ್ಷ ಅವರು 3 ವರ್ಷ ಇವಾಗ ಏನು DCM ಆಗಿ ವರ್ಕ್ ಮಾಡಿದ್ರು, ಆ ಒಂದು DCM ಹುದ್ದೆಗೆ ಅವರು ಕರೆಕ್ಟಾದ ಒಂದು ಇದು ಸಲ್ಲಿಸಿದಾರ ಸರ್? ಅವರ ಕೆಲಸ ಮಾಡಿದಾರ ಅಂತ? ಅವರು DCM ಆಗಿ ಕೆಲಸ ಮಾಡಿದ್ದಾರೆ. ಏನಾಗ್ತು ಅಂದರೆ, ಈಗ ಇನ್ನು ಮುಂದಕ್ಕೆ ಯಾವ ಥರ ನನ್ನ ಮುಖ್ಯಮಂತ್ರಿ ಆದರೆ ಯಾವ ಥರ ಮಾಡ್ಬೋದು ಅಂತೇಳಿ ಅವ್ರ ಹತ್ರ ಇದಿದೆ, ಒಂದು ಸ್ಕೆಚ್ ಇದೆ. ಆಮೇಲೆ ಏನು ಮಾಡಬೇಕು ಅಂತೇಳಿ ಅವ್ರ ಹತ್ರ ಒಂದು ಪ್ಲಾನ್ ಇದೆ. ಆ ಪ್ಲಾನ್ ಎಕ್ಸಿಕ್ಯೂಟ್ ಮಾಡ್ತಾರೆ ಮುಖ್ಯಮಂತ್ರಿ ಆದಮೇಲೆ ಅಂದ್ಕೊಂಡಿದ್ದೀವಿ ನಾವು. ಅಂದರೆ ಅವರು ಇವಾಗ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅದು ಮಾಡ್ತಾರೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಅನ್ನಿಸ್ತಾ ಇದೆ. ಆದರೂ ಸ್ವಲ್ಪ ಬೆಂಗಳೂರಿಗೆ ಸ್ವಲ್ಪ ಜಾಸ್ತಿ ಒತ್ತು ಕೊಡಬೇಕು ಅವರು. ಬೆಂಗಳೂರು ಈ ರೋಡ್ಸ್ಗಳು, ಆಮೇಲೆ ಈ ಟ್ರಾಫಿಕ್ ರೂಲ್ಸು, ಆಮೇಲೆ ಈ ಎರಡೆರಡು ಕಡೆ ಪಾರ್ಕಿಂಗ್ ಆಗಿ ಕಾರ್ಗಳು ಪಾಸ್ ಆಗೋಕ್ಕೆ ಆಗ್ತಾ ಇಲ್ಲ. ಬೆಂಗಳೂರು ಸಮಸ್ಯೆ ಭಾಳ ಆಗಿದೆ. ಬೆಂಗಳೂರು ಸಮಸ್ಯೆನ ಮೊದಲು ಪರಿಹಾರ ಮಾಡಬೇಕು. ಕರ್ನಾಟಕದಲ್ಲಿ ಬೆಂಗಳೂರು ಜನ ಯಾರಿಗೆ ಸಹಾಯ ಮಾಡ್ತಾರೆ ಅವರೇ ಮುಂದಕ್ಕೆ ಅಧಿಕಾರಕ್ಕೆ ಬರೋದು. ಅಂದರೆ ಇವಾಗ ಅದನ್ನೆಲ್ಲ ಫುಲ್ಫಿಲ್ ಮಾಡ್ತಾರೆ ಅಂತ ನಂಬಿಕೆ ನಿಮ್ಮಲ್ಲಿದೆಯಾ? ಮಾಡಬೇಕು. ಒಬ್ಬ ಜನನಾಯಕ ಆದವರು ಏನು ಜನಗಳದು ಆಸೆ ಇರ್ತದೆ, ಆಸೆನೆಲ್ಲ ಪೂರೈಸಬೇಕು ಅಂತವನಿಗೆ ಜನನಾಯಕ ಅನ್ನೋದು. ಇವಾಗ ನಾಳೆ ಅವರು ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ನೀವು ಅವ್ರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ನಿಮ್ಮ ಕಡೆಯಿಂದ? 24 ಗಂಟೆನಲ್ಲಿ 22 ಗಂಟೆ ಟೈಮ್ ಕೆಲಸ ಮಾಡಿ, ಜನಗಳಿಗೆಲ್ಲ ಒಳ್ಳೇದು ಮಾಡಿ, ಎಲ್ಲಾನು ಬೆಂಗಳೂರೆಲ್ಲ ಕ್ಲೀನ್ ಮಾಡಿ ಅಂತ ನಮ್ಮ ಅಭಿಲಾಷೆ. ನಮ್ಮ ಅಭಿಪ್ರಾಯ ಏನು ಅಂದರೆ, ನಮ್ಮ DK ಅಣ್ಣ ಅವರು ಮಹಾನ್ ದೈವ ಭಕ್ತರು. ದೈವ ಕೃಪೆಯಿಂದ ಅವರು ಯಾವಲೋ CM ಆಗಾಯಿತು, ಲೇಟಾಗಿ ಆಗ್ತಾ ಇದ್ದಾರೆ. ಆಮೇಲೆ DK ಅವ್ರಿಗೆ ಬೆಂಗಳೂರು ಬಗ್ಗೆ ಭಾಳ ತಿಳ್ಕೊಂಡಿದ್ದಾರೆ. ಯಾಕಂದರೆ ಬೆಂಗಳೂರಲ್ಲೇ ಹುಟ್ಟಿ ಬೆಳೆದಿರೋರು, ಬೆಂಗಳೂರು ಸಮಸ್ಯೆಗಳು ಗೊತ್ತಿರ್ತದೆ ಅವ್ರಿಗೆ, ಏನು ಲೋಕಲ್ ಸಮಸ್ಯೆ ಏನು. ಯಾಕಂದರೆ ಇಲ್ಲೇ ಹುಟ್ಟಿ ಇಲ್ಲೇ SJRC ಕಾಲೇಜಲ್ಲಿ ಓದಿರೋರು, SJRC ಕಾಲೇಜಲ್ಲಿ ಓದಿರೋದ್ರಿಂದ ಬೆಂಗಳೂರಲ್ಲಿ ಲೋಕಲ್ ಸಮಸ್ಯೆಗಳು ಜಾಸ್ತಿ ಗೊತ್ತಿರ್ತದೆ ಅವ್ರಿಗೆ. ಏನು ಸಮಸ್ಯೆ ಇದೆ ಬೆಂಗಳೂರು ನಗರದಲ್ಲಿ, ಎಲ್ಲೆಲ್ಲಿ ಓಡಾಡಿದ್ದಾರೆ, ಏನಾಗಿದೆ. ಮೇಯ್ನ್ ಇವಾಗ ಬೆಂಗಳೂರಲ್ಲಿ ಆಗಬೇಕಾಗಿರೋ ಕೆಲಸ ಏನು, ರೋಡಲ್ಲಿರೋ ಹಳ್ಳಿಗಳು, ಸ್ವಲ್ಪ ಹಳ್ಳಿಗಳು ಜಾಸ್ತಿ ಆಗ್ಬಿಟ್ಟಿದೆ. ಮಳೆಗಾಲ ಬರ್ತಾ ಇದೆ. ಮಳೆಗಾಲ ಬರೋದ್ರಿಂದ ಪ್ರಿಕಾಷನರಿ ಮೆಜರ್ಸ್ ತೊಗೊಂಡು ಎಲ್ಲ ರೋಡ್ಗಳು ಕ್ಲೀನ್ ಮಾಡಿ, ಆಮೇಲೆ ಮುಂಗಾರು ಮಳೆಗೆ ಏನೇನು ಮರಗಳು ಬೀಳ್ತದೋ ಅದಕ್ಕೆಲ್ಲ ಪ್ರಿಕಾಷನರಿ ತೊಗೊಂಡು, ಅವ್ರು DK ಸಾಹೇಬ್ರಿಗೆಲ್ಲ ಗೊತ್ತು ಬೆಂಗಳೂರು ಲೋಕಲ್ ವಿಚಾರ. ಆಮೇಲೆ ಜನಸಾಮಾನ್ಯರಿಗೆ ಏನು ಕೆಲಸ ಬೇಕು ಅದು ಮಾಡಬೇಕು ಅವರು. ಅವ್ರಿಗೆ ಸಾಮಾನ್ಯವಾಗಿ ಗೊತ್ತಿರ್ತದೆ. ಯಾಕಂದರೆ ಕಾಂಗ್ರೆಸ್ ಹಳೆಯ ಕಾರ್ಯಕರ್ತರು 40-50 ವರ್ಷದಿಂದ ಕಾಂಗ್ರೆಸ್ಸಲ್ಲೇ ಇದ್ದಾರೆ, ಒಂದೇ ಪಾರ್ಟಿಲಿದ್ದಾರೆ. ಸಣ್ಣ ಸಣ್ಣ ಕೆಲಸದಿಂದ ದೊಡ್ಡ ಕೆಲಸದವ್ರಿಗೂ DK ಸಾಹೇಬ್ರಿಗೆ ಗೊತ್ತು ಏನು ನಡೀತದೆ ಬೆಂಗಳೂರಲ್ಲಿ, ಎಲ್ಲೆಲ್ಲಿ ಏನೇನು ಪ್ರಾಬ್ಲಮ್ ಇದೆ. ಆಮೇಲೆ ನೆಕ್ಸ್ಟು ಕೌನ್ಸಿಲ್ ಎಲೆಕ್ಷನ್ ಬರ್ತಾ ಇದೆ. ಕೌನ್ಸಿಲ್ ಎಲೆಕ್ಷನಲ್ಲಿ ಕಾಂಗ್ರೆಸ್ ಅತಿ ಹೆಚ್ಚು ಸೀಟ್ ಗೆಲ್ಲಕ್ಕೆ ಏನೇನು ಬೇಕೋ ಅದೆಲ್ಲ ಮಾಡಬೇಕು. ಬೆಂಗಳೂರು ಮೇಜರ್ ಪ್ರಾಬ್ಲಮ್ ಇರೋದು ನೀರು, ರೋಡು, ಎಲೆಕ್ಟ್ರಿಕ್ ಸಮಸ್ಯೆ. ಇವಾಗೆಲ್ಲ ಎಲೆಕ್ಟ್ರಿಕ್ ಏನು ಹೋಗಲ್ಲ. ಮೇಯ್ನು ರೋಡು, ವಾಟ್ರು ಕ್ಲೀನ್ ಮಾಡ್ಕೊಂಡಿದ್ರೆ ಜನ ಓಟ್ ಹಾಕ್ಬಿಡ್ತಾರೆ ಅಷ್ಟೇ. ಜನರಿಗೆ ಬೇಕಾದ್ರೆ ರೋಡು, ವೆಹಿಕಲ್ ಪಾರ್ಕಿಂಗು. ನಿಮ್ಮ ಪ್ರಕಾರ ಇವಾಗ ಆಲ್ರೆಡಿ ಎಷ್ಟೋ ಜನ ಪ್ರಜ್ಞಾವಂತರಾಗಿದ್ದಾರೆ. ಇವಾಗ ಏನಂತ ಹೇಳಿದ್ರೆ, ಇವಾಗ ಒಂದು ರಾಷ್ಟ್ರೀಯ ಪಕ್ಷಗಳು ಬೇಡ ಅನ್ನೋ ಮಟ್ಟಕ್ಕೆ ಬರ್ತಾ ಇದ್ದಾರೆ. ಏನಕ್ಕೆ ಕಾರಣ ಅಂತ ಹೇಳಿದ್ರೆ, ಇಲ್ಲಿ ಆಲ್ರೆಡಿ ಸಾಕಷ್ಟು ಭ್ರಷ್ಟಾಚಾರಗಳು ತುಂಬ ನಡೀತಾ ಇದೆ. ಅಂದರೆ ಒಂದು ಪಕ್ಷದ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಎಲ್ಲ ಪಕ್ಷದ ಬಗ್ಗೆನೂ ಮಾತಾಡ್ತಾ ಇರೋದು. ಇವಾಗ ಏನಂತ ಹೇಳಿದ್ರೆ, ಜನ ಬದಲಾವಣೆ ಬಯಸ್ತಾ ಇದ್ದಾರೆ. ಬದಲಾವಣೆ ಬಯಸಬೇಕಾದ್ರೆ ಇವತ್ತು DCM ಆಗಿ ಊರು ಆ ಒಂದು ಕಾರ್ಯನ ಯಾವ ರೀತಿಲಿ ತಗೊಂಡೋಗ್ಬೇಕು ಅಂತ ನಿಮ್ಮ ಒಂದು ಇದು ಬೆಂಗಳೂರು ಬಿಟ್ಟು
ಟೋಟಲಾಗಿ ಏನಂತ ಹೇಳಿದ್ರೆ ಪ್ರತಿಯೊಂದು ಇದರಲ್ಲೂ ನಾನು ಹೇಳ್ತಾ ಇರೋದು ಯಾವ ರೀತಿಲಿ ಮಾಡಬೇಕಾಗತ್ತೆ ಅವರು. ಇದು ನೋಡಿ, ಕರ್ನಾಟಕ ಇದೆಯಲ್ಲ, ಇದು ತಮಿಳ್ನಾಡಿಗೂ ಕೇರಳಗೆ ಆಂಧ್ರಗೆ ಕಂಪೇರ್ ಮಾಡೋಕ್ಕಾಗಲ್ಲ. ಇಲ್ಲಿ ಮೊದಲಿಂದ ಒಂದು ಸಾರಿ ರಾಷ್ಟ್ರೀಯ ಪಕ್ಷಕ್ಕೆ ಕೊಡ್ತಾರೆ, ಒಂದು ಸಾರಿ ಜೆ ಡಿ ಎಸ್ಗೆ ಕೊಡೋರು. ಎರಡೇ ಪಾರ್ಟಿ ಇದ್ದಿದ್ದು. ಒಂದು ಟರ್ಮ್ 5 ವರ್ಷ ಕಾಂಗ್ರೆಸ್ಗೆ ಕೊಟ್ಟರೆ 5 ವರ್ಷ ಜೆ ಡಿ ಎಸ್ಸು ಮತ್ತು ಮಿತ್ರ ಪಕ್ಷ ಅಂತ ಕಟ್ಕೊಂಡಿದ್ರು ಕೊಡೋರು. ಇವಾಗ ಜೆ ಡಿ ಎಸ್ ಎಲ್ಲ ಹೋಳಾಗಿ ಜೆ ಡಿ ಎಸ್ ಅಲ್ಲಿರೋರು ಎಲ್ಲರೂ ಕಾಂಗ್ರೆಸ್ಗೆ ಬಂದಿರೋದು ಹೆಚ್ಚು ಕಮ್ಮಿ. ಸಿದ್ದರಾಮಯ್ಯ ಇರ್ಬೋದು, ಜಮೀರ್ ಅಹ್ಮದ್ ಖಾನ್ ಇರ್ಬೋದು, ದೇಶಪಾಂಡೆ ಇರ್ಬೋದು, ರಾಜಣ್ಣ ಇರ್ಬೋದು, ಇವರೆಲ್ಲ ಒಂದೇ ಸಾರಿ ಎಸ್ ಎಂ ಕೃಷ್ಣ ಸಾಹೇಬ್ರ ಪೀರಿಯಡಲ್ಲಿ ಇವರೆಲ್ಲ ಕಾಂಗ್ರೆಸ್ಸಿಗೆ ಬಂದ್ಬಿಟ್ರು. ಆವಾಗ ಜೆ ಡಿ ಎಸ್ ಅನ್ನೋದು ಆಟೋಮೆಟಿಕಲಿ ಅದು ವೀಕ್ ಆಗೋಯ್ತು. ಅದರಿಂದ ಇಲ್ಲಿ ಲೋಕಲ್ ಪಾರ್ಟಿ ಯಾರು ಅಂತ ಸ್ಟ್ರಾಂಗ್ ಪಾರ್ಟಿ ಕಟ್ಟೋಕ್ಕೆ ಶಕ್ತಿ ಇರ್ತಕ್ಕಂಥ ಯಾವ ಲೀಡ್ರು ಇಲ್ಲ ಇವಾಗ ಕರ್ನಾಟಕದಲ್ಲಿ. ಸದ್ಯಕ್ಕೆ ಕಾಣಿಸ್ತಾ ಇದೆ ಯಾವುದೂ ಇಲ್ಲ. ದೇವೇಗೌಡರು ಇದ್ದರು, ತುಂಬ ವಯಸ್ಸಾಗೋಗಿದೆ ಅವ್ರಿಗೆ. ಅವ್ರು 93-94 ಆಯಿತು. ಇವಾಗ ಯಾರನ್ನ ಹೊಸ ಪಾರ್ಟಿ ಕಟ್ತೀನಿ ಅಂದರೆ ಅದ್ಯಾವುದೋ ಉಪೇಂದ್ರ ಅವರು ಪ್ರಜಾಕೀಯ ಪಾರ್ಟಿ ಅವೆಲ್ಲ ಅಷ್ಟು ಸ್ಟ್ರಾಂಗಾಗಿ ಬೆಳ್ಸೋಕ್ಕಾಗಲ್ಲ. ಯಾಕಂದರೆ ಕರ್ನಾಟಕದ ಒಂದು ಪಾರ್ಟಿ ಕಟ್ಟಬೇಕಾದ್ರೆ ಅದಕ್ಕೊಂದು ಬೇಸ್ ಇರಬೇಕು, ಮೇಯ್ನ್ ದುಡ್ಡು ಇರಬೇಕು. ಇವಾಗ ಭ್ರಷ್ಟಾಚಾರ ಎಲ್ಲ ಪಾರ್ಟಿಲೂ ಮಾಡೋರು ಯಾವ ಪಾರ್ಟಿಲಿ ಮಾಡಿಲ್ಲ. ಯಾರನ್ನ ಮನೆಯಿಂದ ದುಡ್ಡು ತಂದು ರಾಜಕೀಯ ಮಾಡಿ ಗೆಲ್ಲಕ್ಕಾಗುತ್ತಾ? ಅದು ಆ ಪ್ರಶ್ನೆ ಹೋಯ್ತು ಬಿಡಿ. ಇವಾಗ ಏನಿದ್ರು ದುಡ್ಡು ಹೊಡಿಬೇಕು, ಅಲ್ಲಿ ನಿಲ್ಲಬೇಕು, ಗೆಲ್ಲಬೇಕು, ತಿರ್ಗಾ ರಾಜಕಾರಣ ಮಾಡಬೇಕು ಅನ್ನೋ ಸ್ಥಿತಿಗೆ ಬಂದು ನಿಂತಿದ್ದೀವಿ ನಾವೆಲ್ಲ ಸೇರಿ. ಡಿ ಕೆ ಅಣ್ಣವರೇ ಆಗಲಿ, ವಿಜೇಂದ್ರ ಅಣ್ಣವರೇ ಆಗಲಿ, ಯಾರೇ ಆಗಲಿ ಎಲ್ಲರೂ ಆ ಮಟ್ಟಕ್ಕೆ ಬಂದು ನಿಂತ್ಕೊಂಡ್ಬಿಟ್ಟವ್ರೆ. ಏನು ಮಾಡೋಕ್ಕಾಗಲ್ಲ ಅದಕ್ಕೆ. ಅದರಿಂದ ಲೋಕಲ್ ಪಾರ್ಟಿಗಳು ನಮ್ಮ ಕರ್ನಾಟಕದಲ್ಲಿ ಕ್ಲಿಕ್ ಆಗೋದಿಲ್ಲ. ಏನಿದ್ರು ಕಾಂಗ್ರೆಸ್ಸು ಜೆ ಡಿ ಎಸ್ ಅಂತಿತ್ತು, ಇವಾಗ ಕಾಂಗ್ರೆಸ್ ಅಂತ ಬಿ ಜೆ ಪಿ ಆಗಿದೆ. ಒಂದು ಜನಾಂಗ ಬಿ ಜೆ ಪಿಗೆ ಹೋದ್ರು, ಇನ್ನೊಂದು ಜನಾಂಗ ಪ್ಲಸ್ಸು ಬ್ಯಾಕ್ವರ್ಡ್ ಕ್ಲಾಸು ಅವರು ಇವರೆಲ್ಲ ಕಾಂಗ್ರೆಸ್ಸಲ್ಲಿದ್ದಾರೆ. ಅದರಿಂದ ಎರಡೇ ಪಾರ್ಟಿ ಇರೋದು. ಇಲ್ಲಿ ಲೋಕಲ್ ಪಾರ್ಟಿ ಕಟ್ಟಕ್ಕೆ ತುಂಬ ಕಷ್ಟ ಇದೆ. ಯಾಕಂದರೆ ಅವಾಗ ಬಂಗಾರಪ್ಪನವ್ರು ಕ್ರಾಂತಿರಂಗ ಕಟ್ಟಿದ್ರು, ಯಡಿಯೂರಪ್ಪ ಅವರು ಅದೇನೋ ಕರ್ನಾಟಕ ಜನತಾ ಪಾರ್ಟಿ ಅಂತ ಕಟ್ಟಿದ್ರು, ಯಾವುದೂ ಕ್ಲಿಕ್ ಆಗಿಲ್ಲ. ಅದರಿಂದ ಇವೆರಡೇ ಪಾರ್ಟಿ ಫೈಟ್ ಮಾಡಬೇಕು ಇವಾಗ, ಬಿ ಜೆ ಪಿ ಕಾಂಗ್ರೆಸ್ ಅಷ್ಟೇ. ಸರ್, ಇವಾಗ ಸಿ ಎಮ್ ಡಿ ಕೆ ಶಿವಕುಮಾರ್ ಆಗ್ತಾ ಇರೋದ್ರಿಂದ ಡಿ ಸಿ ಎಮ್ ಯಾರಾಗಬೇಕು ಅಂತ ನಿಮ್ಮ ಒಂದು ಆಸೆ ಸರ್? ಈ ಡಿ ಸಿ ಎಮ್ ಏನಿಗೆ ಅದು ಪೋಸ್ಟೇ ಇಲ್ಲ. ಸಂವಿಧಾನವಾಗಿ ನಾವು ನೋಡಬೇಕಾದ್ರೆ ಕಾನೂನು ಪ್ರಕಾರ ಡಿ ಸಿ ಎಮ್ ಅನ್ನೋ ಪೋಸ್ಟೇ ಇಲ್ಲ ಇಂಡಿಯಾಲಿ. ಇವರೇನೋ ಅವ್ರಿಗೆ ಸಂತೋಷ ಪಡ್ಸೋಕ್ಕೆ, ಇವ್ರಿಗೆ ಸಂತೋಷ ಪಡ್ಸೋಕ್ಕೆ ಡಿ ಸಿ ಎಮ್ ಕೊಡ್ತಾ ಇದ್ದಾರೆ. ಡಿ ಸಿ ಎಮ್ ಅನ್ನೋ ಪಟ್ಟನೇ ಬೇಕಾಗಿಲ್ಲ. ಅದು ಸುಮ್ಮನೆ ಏನೋ ನಾಮಕಾವಸ್ಥೆ, ಅವ್ರು ಖುಷಿ ಆಗೋಕ್ಕೋಸ್ಕರ ಕೊಡ್ತಾ ಇದ್ದಾರೆ ಹೊರತು ಡಿ ಸಿ ಎಮ್ ಅವಶ್ಯಕತೆನೇ ಇಲ್ಲ. ಡಿ ಕೆ ಒಬ್ಬರೇ ವಿಲ್ ಮೇಂಟೈನ್ ದಿ ಸ್ಟೇಟ್. ಅವ್ರಿಗೆ ಆ ತಾಕತ್ತಿದೆ, ಭಗವಂತ ಶಕ್ತಿ ಕೊಟ್ಟಿದ್ದಾನೆ. ಡಿ ಸಿ ಎಮ್ಮು ಬೇಡ, ಇವರು ಡಿ ಕೆ ಒಬ್ಬರೇ ಸಿ ಎಮ್ ಆಗಿ ಕರ್ನಾಟಕದ ಮುನ್ನಡೆಸಿದ್ರೆ ಇನ್ನು 2 ವರ್ಷ ಇರೋದು. ಈ ವರ್ಷ ಬಿಡಿ, ಇನ್ನೇನು ಈ ವರ್ಷ ಆದಮೇಲೆ ಮುಂದಿನ ವರ್ಷ ಎಲೆಕ್ಷನ್ನು. ಅದರಿಂದ ಒಬ್ಬರೇ ಮುಖ್ಯಮಂತ್ರಿ ಸಾಕು. ಇನ್ನು ಡಿ ಸಿ ಎಮ್ ಎಲ್ಲ ಮಾಡ್ಕೊಂಡು ಸುಮ್ಮನೆ ಅವ್ರಿಗೊಂದು ಕೊಡು, ಇವ್ರಿಗೊಂದು ಕೊಡು. 26 ಜನ ಕೇಳ್ತಾರೆ ಇವಾಗ. ಜಮೀರ್ ಅಹ್ಮದ್ ಅಣ್ಣ ಬೇಕು ಅಂತಾರೆ, ನಮ್ಮ ಸಿದ್ದರಾಮಯ್ಯನ ಮಗನ ಬೇಕು ಅಂತಾರೆ, ಸತೀಶ್ ಜಾರಕಿಹೊಳಿ ಅವ್ರು ಬೇಕು ಅಂತಾರೆ, ಪರಮೇಶ್ವರ್ ಬೇಕು ಅಂತಾರೆ. ಈ ಡಿ ಸಿ ಎಮ್ ಮಾಡಿದ್ರೆ ಅರ್ಧ ಅಂಚು ಹೋಗುತ್ತೆ. 4 ಜನ ಡಿ ಸಿ ಎಮ್ ಮಾಡಲೇಬೇಕು. ಜಾತಿಗೆ ಒಂದು ಅಂತ ಲೆಕ್ಕ ಹಾಕಿದ್ರು 4 ಬೇಕೇ ಬೇಕು. ಅದರಿಂದ ಯಾರಿಗೂ ಕೊಡದೆ ಒಬ್ಬರೇನು ಮುನ್ನಡೆಸೋದು ಒಳ್ಳೆಯದು, ರಾಜ್ಯಕ್ಕೂ ಒಳ್ಳೆಯದು, ಸರ್ಕಾರಕ್ಕೂ ಒಳ್ಳೆಯದು. ಇವಾಗ ಸಿ ಎಮ್ ಆಗಿ ಇವರು ಒಂದು 2 ವರ್ಷ ಸತತವಾಗಿ ಒಂದು ಕಾರ್ಯ ನಿರ್ವಹಿಸ್ತಾರೆ ಅಂತ ನಿಮ್ಗೆ ನಂಬಿಕೆ ಇದೆಯಾ ಸರ್? 100% ಅವ್ರು ನಡೆಸ್ತಾರೆ, ಸರ್ಕಾರ ಮಾಡ್ತಾರೆ. ಯಾಕಂದರೆ ಅವ್ರಿಗೆ ಎಲ್ಲ ರೀತಿಲೂ ಬಂಡವಾಳ ಇರ್ಬೋದು, ಶಕ್ತಿ ಇರ್ಬೋದು, ಜನಾಂಗ ಇರ್ಬೋದು, ಎಲ್ಲ ಬ್ಯಾಕಿಂಗ್ ಇರೋದ್ರಿಂದ ಅವ್ರಿಗೇನು ತೊಂದರೆ ಆಗಲ್ಲ. ಏನು 1-2 ಸಣ್ಣ ಪಣ್ಣ ಪ್ರಾಬ್ಲಮ್ ಬಂದರೆ ಮೇಕಪ್ ಮಾಡ್ಕೊಂಡು ಏನು ಇವಾಗ ಮೇ ಆಗೋಯ್ತಲ್ಲ, ಜೂನ್ ಬಂತು, ನೆಕ್ಸ್ಟ್ ಏಪ್ರಿಲ್ ಮೇಗೆ ಬಜೆಟು. ಆ ಬಜೆಟ್ ಆದಮೇಲೆ ಇನ್ನೊಂದು ವರ್ಷ ಇರ್ತದೆ ಎಲೆಕ್ಷನ್. ಯಾಕಂದರೆ ಅದನ್ನು ನೆಕ್ಸ್ಟ್ ಬಜೆಟ್ ಮಾಡೋಂಗೆ ಇಲ್ವಲ್ಲ ಎಲೆಕ್ಷನ್ ಇರೋದ್ರಿಂದ. ಸುಮ್ಮನೆ ಲೆಕ್ಕನ ತೊಗೊತಾರೆ, ಬಿಟ್ಟುಬಿಡ್ತಾರೆ. ಡಿ ಕೆ ಸಾಹೇಬ್ರಿಗೆ ಸಿಕ್ಕೋದು ಒಂದೇ ಒಂದು ಬಜೆಟು, 27ರ ಬಜೆಟು. 28ರ ಬಜೆಟ್ ಮಾಡೋಂಗಿಲ್ಲ. ಅದರಿಂದ 1 ವರ್ಷ ತಳ್ಳಿಬಿಡ್ತಾರೆ. ಏನಂತ ಪ್ರಾಬ್ಲಮ್ ಆಗಲ್ಲ ಸಾಹೇಬ್ರಿಗೆ, ತಳ್ಳಿಬಿಡ್ತಾರೆ ಒಂದು. ಸರ್, ಕಡೆಯದಾಗಿ ನೀವು ಡಿ ಕೆ ಶಿವಕುಮಾರ್ ಅವ್ರಿಗೆ ನಾಳೆ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ, ಅದಕ್ಕೆ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಡಿ ಕೆ ಸಾಹೇಬರಿಗೆ ದೇವರ ಅನುಗ್ರಹ ಇದೆ, ಮಹಾನ್ ದೇವಿ ಭಕ್ತರು ಅವರು. ಅವ್ರಿಗೇನು ತೊಂದರೆ ಆಗ್ದಂಗೆ ತಳ್ಳಿಬಿಟ್ಟು 2 ವರ್ಷ ಮುಗಿಸ್ಬಿಟ್ರೆ ಸಾಕು. ಆಮೇಲೆ ಅವ್ರಿಗೆ ಇನ್ನೇನು ಬೇಡ. ಅವ್ರ ಆಸೆ ಇದ್ದಿದ್ದು ಒಂದೇ ಒಂದು, ಸಿ ಎಮ್ ಆಗಬೇಕು, ಆಗ್ತಾರೆ. 2 ವರ್ಷ ಮುನ್ನಡೆಸ್ತಾರೆ ಸರ್ಕಾರನ, ಏನೂ ತೊಂದರೆ ಇಲ್ಲ. ಏನಿಲ್ಲ, ಇವರು ಈಗಾಗಲೇ ಇರೋ ಸೀನಿಯಾರಿಟಿ, ಇವ್ರು ಮಾಡಿರೋ ಕಾಂಗ್ರೆಸ್ಗೆ 45 ವರ್ಷದ ಶ್ರಮ ಈಗ ಲೇಟಾಗಿ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ಎರಡನೇದು, ಇವರು ಈಗ ಮುಖ್ಯಮಂತ್ರಿ ಆದರೆ ಇನ್ನು 4 ಟರ್ಮು 20 ವರ್ಷ ಅವರಿಗೆ ವಯಸ್ಸು, ದೇವರು ಆರೋಗ್ಯವನ್ನು ಕೊಟ್ಟರೆ ಇನ್ನು 4 ಟರ್ಮು ನಮ್ಮ ರಾಜ್ಯದಲ್ಲಿ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ ಕಾಂಗ್ರೆಸ್ ಅವರು. ಹಾಗೆ ಕಾಂಗ್ರೆಸ್ ಪಕ್ಷನ ಹಂಗೆ ನಡೆಸ್ಕೊಂಡು ಹೋಗುವಂಥ ಕೆಪಾಸಿಟಿ ಅವ್ರಿಗಿದೆ. ಇನ್ನು 4 ಟರ್ಮ್ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ. ಸರ್, ಇವಾಗ ಏನಂತ ಹೇಳಿದ್ರೆ, ಇವಾಗ ಇವರು ಸಿದ್ದರಾಮಯ್ಯ ಅವರು ಇದ್ದಂಥ ಒಂದು 3 ವರ್ಷ ಏನು ಆಡಳಿತ ನಡೆಸಿದ್ರು, ಆ ಟೈಮಿಂದನೂ ನಾವು ನೋಡ್ಕೊಂಡು ಬರ್ತಾನೆ ಇದ್ದೀವಿ. ಏನೋ ಒಂದು 2 ವರ್ಷ ಇವರು, 2 ವರ್ಷ ಅವರು ಅಂತ ಒಂದು ಕಾನ್ಸೆಪ್ಟಲ್ಲಿ ಬಂದಂಥ ಒಂದು ಕಾಂಗ್ರೆಸ್ಸು
ಇವಾಗ ಏನಂತ ಹೇಳಿದ್ರೆ ಇವಾಗ ಯಾವುದೋ ಒಂದು ಬಲವಂತವಾಗಿ ಅವರಿಂದ ಒಂದು ಪದವಿನ ಕಸ್ಕೊಂಡಿದ್ದಾರೆ ಅಂತ ಡಿ ಕೆ ಶಿವಕುಮಾರ್ ಅಂತ ಎಲ್ಲರೂ ಒಂದು ಜನಾಭಿಪ್ರಾಯ ಬರ್ತಾ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಇಲ್ಲ, ಇದು ತಪ್ಪು. ಜನಗಳಿಗೆ ವಿರೋಧ ಪಕ್ಷದವರು ಮಾಡ್ತಾ ಇರುವಂಥ ತಪ್ಪು ಆಪಾದನೆ. ಯಾಕೆಂದರೆ ಒಂದು ಎತ್ತಿನ ಗಾಡಿ ಅಂದರೆ 2 ಎತ್ತಿರಲೇಬೇಕು. 2 ಎತ್ತು ಅಂದರೆ ಒಂದು ಸಿದ್ದರಾಮಯ್ಯ ಅವರು, ಒಂದು ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಾರ್ಟಿನ ಕಟ್ಟಿ ಇಷ್ಟು ಮುಂದುವರ್ಸ್ಕೊಂಡು ಬಂದಿದ್ದಾರೆ. ಈಗ ಶಿವಕುಮಾರ್ ಅವರು ಅದೇ ಒಂದು ಎತ್ತಿನ ಗಾಡಿನ 20 ವರ್ಷ ಇದಕ್ಕಿಂತ ಚೆನ್ನಾಗಿ ನಡೆಸ್ತಾರೆ. ಸಿದ್ದರಾಮಯ್ಯ ಅವರು ಈಗ ಮೊದಲು ಒಂದು 5 ವರ್ಷ ಸರ್ಕಾರ ನಡೆಸಿದ್ರು, ತುಂಬ ಚೆನ್ನಾಗಿ ನಡೆಸಿದ್ರು. ಈಗ 3 ವರ್ಷ ತುಂಬ ಚೆನ್ನಾಗಿ ನಡೆಸಿದ್ರು. ಅದೇ ದಾರಿ ಅವರೇ ಆದಂಥ ಮಾರ್ಗದರ್ಶನದಲ್ಲಿ ಸಿದ್ದರಾಮಯ್ಯ ಅವ್ರು ಏನು ಹೇಳ್ತಾರೆ, ಕೋರ್ ಕಮಿಟಿ ಚೇರ್ಮನ್ ಆಗಿದ್ದಾರೆ. ಸಿದ್ದರಾಮಯ್ಯ ಅವ್ರನ್ನ ಏನು ಕೈ ಬಿಟ್ಟಿಲ್ಲ, ಚೇರ್ಮನ್ ಆಗಿದ್ದಾರೆ. ಅವ್ರಿಗಿನ್ನ ಡಿ ಕೆ ಶಿವಕುಮಾರ್ಗಿನ್ನ ಒಂದು ಮೇಲಿನ ಪಟ್ಟದಲ್ಲಿ ಕುಂತಿದ್ದಾರೆ. ಅದರಿಂದ ಎಲ್ಲ ಅನುಭವ ಇರೋದ್ರಿಂದ ಸಿದ್ದರಾಮಯ್ಯ ಅವರು ಅವ್ರಿಗೆ ಮಾರ್ಗದರ್ಶನ ಕೊಡ್ತಾರೆ. ಸರ್, ಇವಾಗ ಈ ನಮ್ಮ ಸಿದ್ದರಾಮಯ್ಯವರು 3 ವರ್ಷ ಓಡಿಸಿ ಕೆಟ್ಟೋಗಿರೋ ಬಸ್ನ ಬಿಟ್ಬಿಟ್ಟು ಹೋಗ್ತಾ ಇದ್ದಾರೆ. ಅದನ್ನ ಡಿ ಕೆ ಶಿವಕುಮಾರ್ ಬಂದು ಓಡಿಸ್ತೀನಿ ಅಂತ ಬರ್ತಾ ಇದ್ದಾರೆ ಅಂತ ಆರ್ ಅಶೋಕ್ ಅವರು ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನೀವೇನು ಹೇಳಿಕ್ಕೆ ಇಷ್ಟಪಡ್ತೀರಿ? ಈಗ ಇದರಲ್ಲಿ ಕಂಬಿಲಿ ಕರೆಂಟ್ ಇದೆ ಅಂತ ಹೇಳ್ತೀವಿ, ಇಲ್ಲ ಅಂತ ಹೇಳಿದ್ರೆ ಮುಟ್ ನೋಡಬೇಕು. ಹಂಗೆ ಯಾವುದೇ ಆಗಲಿ ಅವ್ರು ಯಾರೋ ವಿರೋಧ ಪಕ್ಷದವರು ಒಂದು ಆಪಾದನೆ ಮಾಡಿದ್ರು ಅನ್ನೋದೆಲ್ಲ ಸುಳ್ಳು. ಸರ್ಕಾರ ಚೆನ್ನಾಗಿ ನಡೀತಾ ಇದೆ, ಸಮೃದ್ಧಿ ಆಗಿದೆ. ಅದಕ್ಕಿಂತ ಚೆನ್ನಾಗಿ ನಡೆಸ್ತಾರೆ ಡಿ ಕೆ ಶಿವಕುಮಾರ್ ಸರ್. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ಈ ಒಂದು ಸಮಸ್ಯೆಗಳು ಸಾಕಷ್ಟು ಅಂದರೆ 1-2 ಅಂತಲ್ಲ, ಲಕ್ಷಾಂತರ ಸಮಸ್ಯೆಗಳು ನಮ್ಮ ಬೆಂಗಳೂರು ಕರ್ನಾಟಕದಲ್ಲಿ ಸಾಕಷ್ಟು ಇದ್ದಾವೆ. ಇದ್ರ ಬಗ್ಗೆ ಅವರು ಎಲ್ಲಾನು ಸರಿ ಮಾಡ್ಲಿಕ್ಕೆ ಆಗಲ್ಲ ಅಂತ ನನಗೂ ಗೊತ್ತಿದೆ. ಬಟ್ ಆದ್ರೆ ಎಷ್ಟು ಮಟ್ಟಿಗೆ ಇವರು ಒಂದು ಸಮಸ್ಯೆಗಳನ್ನ ಬಗೆಹರಿಸ್ತಾರೆ ಅಂತ ನಿಮ್ಮ ಒಂದು ಅಭಿಪ್ರಾಯ ಸರ್? ಈ BJP ಸರ್ಕಾರ ಬರಲಿ, ಕಾಂಗ್ರೆಸ್ ಸರ್ಕಾರ ಬರಲಿ, ಎಲ್ಲ ಪ್ರಾಬ್ಲಮ್ ಇದ್ದಿದ್ದೆ. ಇವ್ರು ಬಂದಿದ ತಕ್ಷಣ ಅದೇನು ಚೂಮಂತ್ರಕಾಳಿ ಮಾಯ ಆಗಲ್ಲ. ಅವ್ರಿಗೂ ಅದೇ ಪ್ರಾಬ್ಲಮ್ ಇರುತ್ತೆ, ಇವ್ರಿಗೂ ಅದೇ. ಅದನ್ನ ತೂಕಿಸ್ಕೊಂಡು ಕರೆಕ್ಟಾಗಿ ಸರ್ಕಾರ ನಡೆಸ್ತಾರೆ ಡಿ ಕೆ ಸಾಹೇಬ್ರು. ಇವಾಗ ಬೆಂಗಳೂರಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ. ಅಂದರೆ ಇವಾಗ ಮೇನ್ ಏನಂತ ಹೇಳಿದ್ರೆ, ಪ್ರತಿಯೊಂದು ರೋಡು ಎಲ್ಲಾನು ಕಿತ್ತೋಗಿದೆ, ಎಲ್ಲ ಪಾಟ್ ಹೋಲ್ಗಳಾಗಿದ್ದಾವೆ. ಇದ್ರ ಬಗ್ಗೆ ಇವಾಗ ಯಾವುದೇ ಒಂದು ಕಾಮಗಾರಿ ಇರ್ಬೋದು. ಇವಾಗ ಇದೇ ರೋಡಲ್ಲಿ ನಾನು ಹೇಳ್ತೀನಿ, ಇದು 3 ವರ್ಷದಿಂದ ನಡೀತಾರಂಥ ಒಂದು ರಸ್ತೆ ಇದು. ಇದಕ್ಕೆ ಡಿ ಕೆ ಶಿವಕುಮಾರ್ ಅವರೇ ಬಂದು ಶಂಕುಸ್ಥಾಪನೆ ಮಾಡೋದವರು. ಇವತ್ತರೆಗೂ 3 ವರ್ಷ ಆದ್ರೂ ಈ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ನೋಡಿ, ನೀವು ಬರೀ ಬೆಂಗಳೂರು ಬಗ್ಗೆನೇ ಕೇಳಬೇಡಿ. ಅವರು ಮುಖ್ಯಮಂತ್ರಿ ಆಗ್ತಾ ಇರೋದು ರಾಜ್ಯಕ್ಕೆ, ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕಡೆನೂ ಹೋಗಿ ಎಲ್ಲ ಏನೇನು ಜನಗಳಿಗೆ ತೊಂದರೆ ಇದೆ ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಮಾಡ್ತಾರೆ. ಬರೀ ಬೆಂಗಳೂರು ಒಂದೇ ನೋಡ್ಕೊಂಡು ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಎಲ್ಲ ಇಲ್ಲಿ ಬೆಂಗಳೂರಲ್ಲೂ ಅಭಿವೃದ್ಧಿ ಮಾಡ್ತಾರೆ. ಇಡೀ ರಾಜ್ಯದಲ್ಲಿ ಎಲ್ಲ ಸ್ಟೇಟ್, ಡಿಸ್ಟಿಕ್ ಲೆವೆಲ್ಲು, ತಾಲೂಕು ಲೆವೆಲಲ್ಲಿ ಎಲ್ಲ ಕಡೆನೂ ಮಾಡಬೇಕು. ಅವರು ಬರೀ ಬೆಂಗಳೂರು ಒಂದ್ರನ್ನೇ ಇದು ಮಾಡೋಕ್ಕಾಗಲ್ಲ, ಟಾರ್ಗೆಟ್ ಮಾಡಲ್ಲ. ಅವ್ರಿಗೆ ಗೊತ್ತಿದೆ, 45 ವರ್ಷದಿಂದ ರಾಜಕಾರಣದಲ್ಲಿ ಇದ್ದಾರೆ. ಪ್ರತಿಯೊಂದು ಯೋಚನೆ ಮಾಡೇ ಮಾಡ್ತಾರೆ. ಬೆಂಗಳೂರು ಒಂದ್ರನ್ನೇ ಅಲ್ಲ, ಇಡೀ ರಾಜ್ಯದಲ್ಲಿ ಎಲ್ಲ ಅಭಿವೃದ್ಧಿ ಮಾಡ್ತಾರೆ. ಸರ್, ನಿಮಗೆ ನಂಬಿಕೆ ಇದೆ ಕರ್ನಾಟಕ ಒಂದು ಒಳ್ಳೆ ಉತ್ತುಂಗಕ್ಕೆ ತಗೊಂಡೋಗ್ತಾರೆ ಡಿ ಕೆ ಶಿವಕುಮಾರ್ ಅನ್ನೋ ನಂಬಿಕೆ ಇದೆಯಾ? ಖಂಡಿತ ಖಂಡಿತ. ಇನ್ನು 4 ಟರ್ಮ್ ಅವರೇ ಗೆಲ್ತಾರೆ ಅನ್ನುವಷ್ಟು ನಮಗೆ ಭರವಸೆ ಇದೆ ಅವ್ರ ಬಗ್ಗೆ. ಕಾಂಗ್ರೆಸ್ಸು ಅವ್ರನ್ನ ಕೈ ಹಿಡಿದಿದೆ. ಕಾಂಗ್ರೆಸ್ನ ಅವ್ರು ಮುಂದೆ ತಗೊಂಡೋಗ್ತಾರೆ. ಸರ್, ಇದು ಕೊನೆಯದಾಗಿ ಅವ್ರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಾಳೆ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ, ಅವ್ರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ನೋಡಿ, ಅವರು ಒಬ್ಬರು ಮುಖ್ಯಮಂತ್ರಿ ಆದಾಗ ರಾಜ್ಯದಲ್ಲಿ ಎಲ್ಲ ಜನಾಂಗ, ಎಲ್ಲ ಮುಸ್ಲಿಂ ಬಾಂಧವರು, ಕ್ರಿಶ್ಚಿಯನು, ಜೈನರು, ಎಲ್ಲ ಯಾರ್ಯಾರ ಪಂಗಡದವ್ರು ಇದ್ದಾರೆ ಎಲ್ಲರನ್ನೂ ಸಮಾನತೆಯಿಂದ ತೂಗಿ ಸರ್ಕಾರ ನಡೆಸ್ಬೇಕು. ಅದು ನಮ್ಮ ಮನವಿ. ಯಾರೇ ಇದಿಲ್ಲ, ಎಲ್ಲರನ್ನೂ ಸಮಾನತೆಯಿಂದ ತಗೊಂಡೋಗ್ತಾರೆ ರಾಜ್ಯ. ಅವರು ನಾಳೆ ಪ್ರಮಾಣ ವಚನ ಸ್ವೀಕರಿಸ್ತಾ ಇರೋದ್ರಿಂದ ಅವ್ರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಅಂತ ಕೇಳ್ತಾರೆ. ಆಲ್ ದಿ ಬೆಸ್ಟ್ ವಿಶಸ್. ವೆರಿ ಗುಡ್. ನಾನು ಕಾಂಗ್ರೆಸ್ ಕಾರ್ಯಕರ್ತ ಹಾಗೂ ಮುಖಂಡನಾಗಿದ್ದೇನೆ. ನಾನೀಗ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಕರ್ನಾಟಕ ಸ್ಟೇಟ್ಗೆ ಡೈರೆಕ್ಟರ್ ಆಗಿದ್ದೀನಿ. ಸರ್, ಇವಾಗ DCM ಆದಂಥವ್ರು ಡಿ ಕೆ ಶಿವಕುಮಾರ್ ಅವರು ಇವಾಗ CM ಆಗಿ ನಾಳೆ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ನೀವು ಕಾಂಗ್ರೆಸ್ ಅವರಾಗಿ ಮೂಲತಃ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಡಿ ಕೆ ಶಿವಕುಮಾರ್ ಅವರು ಮೊನ್ನೆ ರಾಜಕಾರಣಿ ಅಲ್ಲ. ಅವರು 1980ನೇ ಇಸ್ವಿಯಿಂದ ಅವರು ರಾಜಕೀಯಕ್ಕೆ ಬಂದವರು. ಒಬ್ಬ ಯುವ ಮುಖಂಡನಾಗಿ ಯೂತ್ ಕಾಂಗ್ರೆಸ್ಸಿಂದ ಅವರು ಬಂದಿರತಕ್ಕಂಥವ್ರು. ಅದು ಅಲ್ಲದೆ ಈಗಾಗಲೇ ಅವರು ಸುಮಾರು 8 ಸಲ ಗೆದ್ದಿದ್ದಾರೆ, 8 ಸಲ ಶಾಸಕರಾಗಿದ್ದಾರೆ. ಅವರು ಸೋಲಿಲ್ಲದ ಸರದಾರ. ಅದಲ್ಲದೆ 4-5 ಸರಿ ಮಿನಿಸ್ಟ್ರು ಕೂಡ ಆಗಿದ್ದಾರೆ. ಸೊ ಅವರಿಗೆ ಅತಿಯಾದ ಒಂದು ಎಕ್ಸ್ಪೀರಿಯನ್ಸ್ ಏನಂತಾರೆ, ಅವ್ರಿಗೆ ಭಾಳ ಇದೆ. ಆಮೇಲೆ ಎಲ್ಲ ಖಾತೆಯನ್ನು ಅನುಭವಿಸಿದ್ದಾರೆ, ಎಲ್ಲ ಕಷ್ಟಗಳನ್ನು ನೋಡಿದ್ದಾರೆ. ಸೊ ನಮ್ಮ ಒಂದು ಗೌಡ್ರ ಏನು ಸಮುದಾಯದಲ್ಲಿ SM ಕೃಷ್ಣ ಬಿಟ್ಟರೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ಉತ್ತಮ ರಾಜಕಾರಣಿ ಆಗ್ಬೋದು ಅನ್ನೋದು ನಮ್ಮ ಒಂದು ಅಭಿಪ್ರಾಯ. ಸರ್, ಅವರಿಂದ ನಮ್ಮ ಕರ್ನಾಟಕ ಜನತೆ ಏನನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ನಿಮಗನ್ಸುತ್ತೆ?
ಈಗ ಕರ್ನಾಟಕ ಜನತೆ ಏನನ್ನು ಎಕ್ಸ್ಪೆಕ್ಟ್ ಮಾಡ್ತದೆ ಅಂದರೆ ಇಡೀ ದೇಶದಲ್ಲಿ ಏನೇನಾಗಬೇಕು ಏನೇನು ನಡಿಬೇಕು ಅನ್ನೋದು ಸುಮಾರು 70-80 ವರ್ಷಗಳಿಂದನೂ ಬಂದಿದೆ. ಇವತ್ತು ನೀವು ಹೇಳೋ ಪ್ರಕಾರ ಬೆಂಗಳೂರು ಡೆವಲಪ್ಮೆಂಟ್ ಅಂತಂದರೆ ಇಫ್ ಇಟ್ ಈಸ್ ಬೆಂಗಳೂರು ನಮ್ಮದು ಏನಂದರೆ ಇಟ್ ಈಸ್ ನಾಟ್ ಎ ಪ್ಲಾಂಟ್ ಸಿಟಿ. ಮೊದಲು ಚಿಕ್ಕದಾಗಿದ್ದು ನಾವು ಕೆಂಪೇಗೌಡರು ಹಾಕಿರೋ ಕಲ್ಲನ್ನ ದಾಟಿ ಅದರ ಡಬಲ್ ತ್ರಿಬಲ್ ಮುಂದಕ್ಕೆ ಹೋಗ್ಬಿಟ್ಟಿದೆ. ಹಂಗಾಗಿ ಏನಾಗಿದೆ, ಮನೆಗಳು ಗಿಡಗಳು ಮರಗಳು ಎಲ್ಲ ಬೆಳ್ಕೊಂಡಿದ್ದಾವೆ, ಅದನ್ನು ಅಗಲೀಕರಣ ಮಾಡೋದು ಕಷ್ಟ ಇದೆ. ಹಂಗಾಗಿ ಇವತ್ತು ಟ್ರಾಫಿಕ್ ಆಗಲಿ ಪ್ರತಿಯೊಂದು ಜಾಸ್ತಿ ಇದೆ. ಅದೇ ಉದ್ದೇಶದಿಂದ ಡಿ.ಕೆ. ಶಿವಕುಮಾರ್ ಅವರು ಟನಲ್ ರೋಡ್ಗಳನ್ನ ಮಾಡಬೇಕು, ಡೆವಲಪ್ ಮಾಡಬೇಕು, ಇಲ್ಲಿನ ಒಂದು ಟ್ರಾಫಿಕ್ನ ಹತೋಟಿಗೆ ತರಬೇಕು ಅನ್ನೋದು ಅವರ ಒಂದು ಇಚ್ಛೆ ಇದೆ. ಅವ್ರು ಏನು ಅಂದ್ಕೊಂಡಿದ್ದಾರೆ ಅದು ಖಂಡಿತವಾಗ್ಲೂ ನೆರವೇರಿಸ್ತಾರೆ, ಅದನ್ನು ಮಾಡ್ತಾರೆ. ಸರ್, ಇಷ್ಟು ವರ್ಷ ಈ ಕಾಂಗ್ರೆಸ್ ಗೌರ್ಮೆಂಟ್ ಇತ್ತು, ಆದರೆ ಕೂಡ ಒಂದು ರೋಡ್ ಅಭಿವೃದ್ಧಿ ಅಂತೂ ಎಲ್ಲೂ ನಾವು ಕಂಡಿಲ್ಲ 3 ವರ್ಷದಲ್ಲಿ. ಆದರೆ ಇವಾಗ CM ಇವಾಗ ಆಗ್ತಾ ಇರೋದ್ರಿಂದ ಅವರಿಂದ ಏನಾದ್ರೂ ಒಂದು ಎಲ್ಲ ಒಂದು ರೋಡೆಲ್ಲ ಸರಿ ಮಾಡ್ತಾರೆ ಅಂತ ಅನಿಸ್ತಾ ಇದೆಯಾ ನಿಮಗೆ? ಈಗ ನೀವು ಆಗಲೇ ನಾನು ಹೇಳಿದೆ, ನಾನು ನಿಮಗೆ ಏನಕ್ಕೆ ರೋಡ್ನ ಪರಿಸ್ಥಿತಿಗಳು ಈಗಿದಾವೆ ಅಂತಂದರೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ 7 ಕೋಟಿ ಮೇಲೆ ಜನ ಇದ್ದಾರೆ. ನಮ್ಮ ಇದೇ ಬೆಂಗಳೂರಲ್ಲಿ 1,40,00,000 ಜನ ಇದ್ದಾರೆ ಇಲ್ಲಿ ವಾಸ ಇರತಕ್ಕಂಥವ್ರು. ಜೊತೆಗೆ ಫ್ಲೋಟಿಂಗ್ ಪಾಪ್ಯುಲೇಷನ್ ಅಂತ ಏನು ಕರೀತಾರೆ ಅದು 40 ಲಕ್ಷ ಇದೆ. ಆಲ್ಮೋಸ್ಟ್ ಹತ್ರ 2 ಕೋಟಿವರೆಗೂ ಇದೆ. ಇಲ್ಲೇನಾಗುತ್ತೆ, ಒಬ್ಬರೊಬ್ಬರ ಮನೇಲಿ 4-5 ಕಾರುಗಳು, 2-2 ಕಾರುಗಳು, ನಿಮ್ಮ ಮನೇಲಿ ಇರ್ಬೋದು, ನಮ್ಮಲ್ಲೇ ಇರ್ಬೋದು, ಬೈಕ್ಗಳು ಇವೆಲ್ಲ ಜಾಸ್ತಿ ಇದ್ದಾವೆ. ಅದ್ರ ತಕ್ಕಂಗೆ ಮಳೆನೂ ಹಾಗೇ ಇದೆ. ಜೊತೆಗೆ ಎಲ್ಲೂ ನೀರು ಅದು ಸರಿಯಾಗಿ ಹೋಗೋದಕ್ಕೆ ಜಾಗ ಇಲ್ಲ. ಯಾಕಂದರೆ ನೀವು ಮಣ್ಣು ಬೇಕು ಅಂತಂದರೆ ದೇವನಹಳ್ಳಿಯಿಂದ ಆಚೆ ಹೋಗ್ಬಿಟ್ಟು ಒಂದು ಲೋಡ್ ಮಣ್ಣು ತರಬೇಕು, ಮಣ್ಣು ಸಿಗಲ್ಲ, ನೀರು ಎಲ್ಲೂ ಹೋಗೋಕ್ಕಾಗಲ್ಲ. ಅದರಿಂದ ಏನಾಗ್ತದೆ, ರೋಡು ಟಾರು ಆಟೋಮೆಟಿಕ್ ಆಗಿ ಗುಂಡಿಗಳು ಬೀಳ್ತವೆ. ಅದೇ ಉದ್ದೇಶಕ್ಕಾಗಿ ನಮ್ಮ ಈಗಿನ ಸರ್ಕಾರ ವೈಟ್ ಟ್ಯಾಪಿಂಗ್ ಅಂತ ಮಾಡ್ತಾ ಇದ್ದಾರೆ. ನೀವು ಟಾರ್ ರೋಡ್ ಮಾಡಿದಾಗ 1 ವರ್ಷ ಬರ್ಬೋದು, ವೈಟ್ ಟ್ಯಾಪಿಂಗ್ ಮಾಡಿದಾಗ 20 ವರ್ಷವರೆಗೂ ಬರ್ತದೆ. ಆ ಉದ್ದೇಶದಿಂದಲೇ ಡೆವಲಪ್ ಮಾಡ್ತಾ ಇದ್ದಾರೆ. ಪ್ಲಸ್ ಫ್ಲೈಓವರ್ಸ್ ಮಾಡಬೇಕು ಅಂತಲೇ ಇದ್ದಾರೆ, ಟನಲ್ಸ್ ಮಾಡಬೇಕು ಅಂತ ಇದ್ದಾರೆ. ಇನ್ನೊಂದು ಹೇಳ್ಬೇಕಪ್ಪ ಅಂದರೆ, ನಮ್ಮ ಭಾರತೀಯ ಜನರಿಗೆ ನೀವೇನೇ ಮಾಡಿದ್ರು, ನಮ್ಮವ್ರು ಏನೇ ಟ್ರಾಫಿಕ್ ರೂಲ್ಸ್ ಮಾಡಿದ್ರು ಅದನ್ನು ಸರಿಪಡಿಸ್ಕೊಳೋರಲ್ಲ. ಬಟ್ ಇನ್ನೊಂದೇನೋ ಒಂದು ಚಿಂತನೆ ಇದೆ. ಈಗ ಮೈಸೂರಲ್ಲಿ ಹೆಂಗೆ ಕೆಲವು ಒನ್ ವೇಗಳು ಮಾಡಿದ್ದಾರೆ, ಅದೇ ರೀತಿ ಒನ್ ವೇಗಳು ಮಾಡ್ಕೊಂಡು ಹೋದರೆ ಆಟೋಮೆಟಿಕ್ ಆಗಿ ಟ್ರಾಫಿಕ್ ಹತೋಟಿಗೆ ಬರುತ್ತೆ. ಸರ್, ಯಾವುದೇ ಒಂದು ಕಾಮಗಾರಿನ ನಾವು ತಗೊಳ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ಲಿಮಿಟೇಷನ್ ಆದ ಒಂದು ಡೇಟ್ ಅಂತ ಇರುತ್ತೆ. ಇಷ್ಟು ತಿಂಗಳಲ್ಲಿ ಮುಗಿಸ್ಬೇಕು, ಇಷ್ಟು ವರ್ಷದಲ್ಲಿ ಮುಗಿಸ್ಬೇಕು ಅನ್ನೋದಿದೆ. ಬಟ್ ಆದರೆ ನಾನು ಇಷ್ಟು ವರ್ಷ ನೋಡ್ಕೊಂಬರ್ತಾ ಇರೋದ್ರೆ ಅದನ್ನು ಯಾರು ಪೂರೈಸಿಲ್ಲ ಅನ್ನೋ ಒಂದು ಭಾವನೆ ನನ್ನಲ್ಲಿ. ಯಾರು ಫಾರ್ ಎಕ್ಸಾಂಪಲ್ ಇದೇ ತಗೊಳ್ಳಿ, ಗುಟ್ಟಳ್ಳಿದೆ ತಗೊಳ್ಳಿ, ವಿನಾಯಕ ಸರ್ಕಲಿಂದ ನಮ್ಮ ಸದಾಶಿವನಗರ್ಗೂ ಇದೆ, ಸದಾಶಿವನಗರದಿಂದ ಮುಂದಕ್ಕೆ ಸಾಂಕಿ ರೋಡ್ವರೆಗೂ ಬರ್ತದೆ. ಈಗ ಟೆಂಡರ್ ಕರೀತಾರೆ, ಒಂದು 10 ಕೋಟಿನೋ 15 ಕೋಟಿಗೋ ಟೆಂಡರ್ ಕರೀತಾರೆ. ಟೆಂಡರ್ ಕರೆದಾಗ ಏನಾಗುತ್ತೆ, ವಿನಾಯಕ ಸರ್ಕಲಿಂದ ಇಲ್ಲಿವರೆಗೂ ಮಾಡುವಾಗ ಮೇಲ್ನೋಟದ ಮಾತ್ರ ಗೊತ್ತಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ವಿನಾಯಕ ಸರ್ಕಲ್ ಕೆಲಸ ಶುರು ಮಾಡಿದಾಗ ಅದು ಅಗದಾದಾಗ ನಿಮ್ಗಲ್ಲಿ ಬಂಡೆ ಕಲ್ಲುಗಳು ಸಿಕ್ತು. ಬಂಡೆ ಕಲ್ಲುಗಳು ಸಿಕ್ಕಿದಾಗ ಅದನ್ನ ರೆಡಿ ಮಾಡೋದಕ್ಕೆ ಹೋದ್ರೆ ಏನಾಗ್ತದೆ, ಈಗ ಏನು ಅಫಿಷಿಯಲ್ಸ್ ಇದ್ದಾರೆ, ಕಾರ್ಪೊರೇಷನ್ ಏನಿರ್ತದೆ, ಅವ್ರು ಇಮಿಡಿಯೇಟಾಗಿ ಅವ್ರಿಗೆ ಹಣನ ಕೊಡಲ್ಲ, ಇವ್ರು ರೆಡಿ ಮಾಡೋದಕ್ಕೂ ಆಗಲ್ಲ. ಅಂಟಿನಲ್ಲೇಸ್ ಅವ್ರು ತಗೊಂಡೋಗಿ ಎಕ್ಸ್ಟ್ರಾ ವರ್ಕ್ ಆರ್ಡರ್ ಅಂತ ಹಾಕ್ಕೊಂಡು ಅಲ್ಲಿಂದ ಬಂದು ಟೆಂಡರ್ ಪಾಸ್ ಮಾಡಿಕೊಂಡು ಕೆಲಸಗಳು ಮಾಡಬೇಕು. ಅದಕ್ಕೆ ಸ್ವಲ್ಪ ನಿಧಾನ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇಲ್ಲೇ 2-3 ಮನೆ ಕಟ್ತಾ ಇದ್ದಾರೆ, ಎಲ್ಲ ಫುಟ್ಪಾತ್ಗಳು ಖಾಲಿ ಬಿದ್ದಿದ್ದಾವೆ. ಇಲ್ಲಿ ಪೊಲೀಸ್ ಅವ್ರಿಗೆ ಇವ್ರಿಗೆ ದುಡ್ಡು ಕೊಡ್ತಾರೆ, ಫುಟ್ಪಾತ್ ಮೇಲೆ ಮಣ್ಣು ಹಾಕೊತಾರೆ, ಜಲ್ಲಿ ಹಾಕೊತಾರೆ. ಇವ್ನ ಕಾಂಟ್ರಾಕ್ಟರ್ ಕಂಪ್ಲೀಟ್ ಮಾಡೋಕ್ಕಾಗಲ್ಲ, ಅವ್ನು ಮಣ್ಣು ಎತ್ತಲ್ಲ, ಕಬ್ಬಣ ಎತ್ತಲ್ಲ. ಹೊಣೆ ಯಾರು? ನಾವು ಸರಿಯಾಗಿ ಸಹಕರಿಸಿದೆ ಮಾತ್ರ ಏನಾದರೂ ಒಂದು ಅಭಿವೃದ್ಧಿ ಆಗುತ್ತೆ ಹೊರತು ನಾವು ಮಾಡೋದಕ್ಕಿಂತ ಹೆಚ್ಚಾಗಿ ಜನಗಳು ಸ್ಪಂದಿಸಬೇಕು. ಯಾವಾಗ ಜನಗಳು ಸ್ಪಂದಿಸ್ತಾರೆ ಅದು ಖಂಡಿತವಾಗ್ಲೂ ಹತೋಟಿಗೆ ಬರುತ್ತೆ, ಸರಿ ಹೋಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಸರ್, ರೋಡ್ದು ಒಂದೇ ಸಮಸ್ಯೆ ಬೆಂಗಳೂರಲ್ಲಿ ಕಾಡ್ತಾ ಇಲ್ಲ. ಇಲ್ಲೇನಂತ ಹೇಳಿದ್ರೆ ಸಾಕಷ್ಟು ಸ್ಟ್ರೀಟ್ ಲೈಟ್ ಪ್ರಾಬ್ಲಮ್ಗಳಿದೆ, ನೀರಿನ ಪ್ರಾಬ್ಲಮ್ಗಳಿದೆ. ಆಮೇಲೆ ಮೇನ್ ಏನಂತ ಹೇಳಿದ್ರೆ ನಮ್ಮ BBMPಲಿ ಮೇನ್ ಕಸದ ಪ್ರಾಬ್ಲಮ್ಮು ಸಾಕಷ್ಟಿದೆ. ಇದನ್ನೆಲ್ಲನೂ ಈ 3 ವರ್ಷದಲ್ಲಿ ಯಾವುದೂ ಒಂದು ಸರಿಪಡಿಸಿಲ್ಲ ಅನ್ನೋ ಮನೋಭಾವ ನಂದು. ನೀವೇನು ಹೇಳಲಿಕ್ಕೆ? ಈಗ ಕಸದ್ದೇ ಆಗಲಿ ನೀರು ನೋಡಿ, ಆಲ್ರೆಡಿ ನಮ್ಮದು KRS 80 ಅಡಿಗೆ ಬಂದು ನಿಂತಿದೆ, ನೀರು ಇಲ್ಲ. ಇದೇ ವಿಷಯಕ್ಕೋಸ್ಕರ ನಮಗೆಲ್ಲ ನೀರು ಬೇಕು ಅಂದ್ಬಿಟ್ಟು ಡಿ.ಕೆ. ಶಿವಕುಮಾರ್ ಅವರು ಮೇಕೆದಾಟು ಚಳುವಳಿ ಮಾಡ್ಬಿಟ್ಟು ಅದಕ್ಕೊಂದು ಡ್ಯಾಮ್ ಕಟ್ಟಬೇಕು, ನೀರು ಸ್ಟೋರ್ ಆಗಬೇಕು ಅಂತ. ಅರ್ಧಕ್ಕರ್ಧ ನೀರು ಸಮುದ್ರ ಹೋಗಿ ಸೇರ್ತಾ ಇದೆ. ಇಲ್ಲಿನ ಬೆಂಗಳೂರು ನೀರನ್ನು ನಮ್ಮ ಮೆಟ್ಟೂರಿಗೆ ಹೋಗೋದು, ಬೇರೆ ಎಲ್ಲೂ ಹೋಗಲ್ಲ. ಇಲ್ಲೇನು ನಮ್ಮ ವೃಷಭಾವತಿ ಇತ್ತಲ್ಲ ಅದರಿಂದ ಹೋಗ್ತಾ ಇತ್ತು, ಬೆಂಗಳೂರು ಪ್ರತಿ ನೀರು ಅಲ್ಲಿಗೆ ಹೋಗುತ್ತೆ. ಅದನ್ನು ಮಾಡಬೇಕು ಅಂದಾಗ ಏನಾಗ್ತದೆ, ಅದೇನಾದರೂ ರೆಡಿ ಆದರೆ ಇನ್ನೂ 2 ವರ್ಷಗಳ ಕಾಲ ನಮಗೆ ನೀರು ಸಿಗುತ್ತೆ, ಯಾವುದೂ ತೊಂದರೆ ಆಗಲ್ಲ. ಈಗ ನೋಡಿ, ಹೊಸ ಸರ್ಕಾರ TVಗೆ ಬಂದಿದೆ, ಮೇಕೆದಾಟು ಮಾಡಬೇಕು ಅಂದರೆ ಇಲ್ಲ, ಅದನ್ನು ಮಾಡೋಕ್ಕೆ ಬಿಡಬೇಡಿ ಅಂತ ಅವ್ರು ಮತ್ತೆ ಆಗ್ತಾ ಇದ್ದಾರೆ. ತಮಿಳ್ನಾಡವರು ಕಾವೇರಿ ಅಡ್ಡ ಇಟ್ಕೊಂಡೆ ಇವತ್ತು ಅವ್ರು ಗೆಲ್ತಾ ಇರೋದು, ಮಾಡ್ತಾ ಇರೋದು. ಅದ್ರ ಬಗ್ಗೆ ಮಾಡ್ತಾ ಇದ್ದಾರೆ. ಬಟ್ ಸುಪ್ರೀಂ ಕೋರ್ಟು ಓಕೆ ಮಾಡಿದ್ರು ಮತ್ತೆ ಅವರು ಪ್ರಧಾನಿ ಹತ್ರ ಹೋಗಿದ್ದಾರೆ.
ಸೊ ಏನಾಗುತ್ತೆ ಅಂದರೆ ಈ ನೀರಿನ ಸಮಸ್ಯೆ ಆಗೋದೇನಪ್ಪ ಅಂದರೆ ಅತಿವೃಷ್ಟಿ ಅನಾವೃಷ್ಟಿ. ಮಳೆ ಬಂದರೂ ಕಷ್ಟ, ಮಳೆ ಬರದೇ ಹೋದ್ರೂ ಕಷ್ಟ. ಸೊ ಅದನ್ನು ಸರಿ ಮಾಡ್ತಾರೆ. ನಾನು ಹೇಳ್ದಂಗೆ 2 ಕೋಟಿ ಜನ ಇರುವಾಗ ನಮ್ಮವರೇ ಮನೆ ಮುಂದೆ ಬಂದರೆ ಕಸ ತೆಗೆದು ಸೈಡ್ಗೆ ಹಾಕ್ರಪ್ಪ ಅಂದರೆ ಎರಡನ್ನೂ ಮಿಕ್ಸ್ ಮಾಡಾಕ್ತಾರೆ. ಡ್ರೈವ್ ಹಾಕಿ ವೆಟ್ಟು ಸಪ್ರೇಟ್ ಇಡಿ ಅಂತಂದರೆ ಎರಡು ಮಿಕ್ಸ್ ಮಾಡಾಕ್ತಾರೆ. ಅವರು ನಮಗೆ ಮನುಷ್ಯರು ತಾನೆ, ಅವರು ಅದನ್ನು ತೆಗಿಬೇಕು ತಾನೆ. ಗಲೀಜು ಪಲೀಜು ಎಲ್ಲ ಇರ್ತದೆ, ಕೈ ಹಾಕಿ ತೆಗಿಬೇಕಲ್ಲ. ಅವ್ರಿಗೂ ಬೇಸತ್ತೋಗಿ ಎಲ್ಲ ಬಿಟ್ಟು ಹೋಗ್ತಾರೆ. ನಾವು ಸರಿಪಡಿಸ್ಕೊಳಲ್ಲ, ನಾವು ಕರೆಕ್ಟಾಗಿಲ್ಲ, ಜನಗಳು ಸರಿ ಇಲ್ಲ. ಈಗ ಇಷ್ಟು ಜನದ ಎಲ್ಲಿ ತಗೊಂಡೋಗಿ ಹಾಕ್ತಾರೆ? ಈ ಎದುರುಗಡೆ ಹೋಟ್ಲವ್ರದ್ದು ಎಷ್ಟು ವೇಸ್ಟ್ ಬರ್ತದೆ? ಅದು ಯಾವ್ದನ್ನ ಪ್ರಾಣಿ ಪಕ್ಷಿಗೆ ಕೊಡ್ತಾರಾ, ಇಲ್ಲ ಯಾವ್ದನ್ನ ಹಂದಿಗೆ ಕೊಡ್ತಾರಾ? ತಗೊಂಡು ಹೋಗ್ತಾರೆ, 100 ರೂಪಾಯಿ ಕೊಡ್ತಾರೆ, ಅವ್ನು 500 ಕೊಡ್ತಾರೆ, ಅವ್ನು ತಗೊಂಡು ಹೋಗ್ತಾನೆ, ಎಲ್ಲೋ ಹಾಕ್ತಾನೆ. ಸರ್, ಈ ಮೇಕೆದಾಟು ವಿಷಯ ಬಂತು. ಮೇಕೆದಾಟು ವಿಷಯ ಅಂತ ಬಂದಾಗ ಅದು ಅವತ್ತಿನ ಟೈಮಲ್ಲಿ ಕಾಂಗ್ರೆಸ್ ಇಲ್ಲದೆ ಇರೋಂಥ ಒಂದು ಟೈಮಲ್ಲಿ ಡಿ ಕೆ ಶಿವಕುಮಾರ್ ಅವರು ಪ್ರೊಟೆಸ್ಟ್ ಮಾಡಿದ್ದು ಸತ್ಯ. ಆದರೆ ಅವತ್ತು BJP ಸರ್ಕಾರ ಇತ್ತು. ಇವತ್ತು ನಿಮ್ಮದೇ ಸರ್ಕಾರ ಇದೆ, ಅದನ್ನ ಯಾಕೆ ಅನುಷ್ಠಾನ ತರಲಿಲ್ಲ ಅನ್ನೋದು ಒಂದು ನನ್ನ ಏನಾಗುತ್ತೆ ಅಂದರೆ, ಅನುಷ್ಠಾನಕ್ಕೆ ಹೇಗೆ ತರಲಿಲ್ಲಪ್ಪ ಅಂದರೆ, ನಿಮಗೆ ಸರ್ಕಾರದ ರೀತಿ ನೀತಿಗಳು ಜೊತೆಗೆ ನ್ಯಾಯಾಂಗದಲ್ಲಿ ರೀತಿ ನೀತಿಗಳ ಪ್ರಕಾರ ನಾವು ಹೋಗ್ಬೇಕಾಗ್ತದೆ. ನಾನು ಹೇಳಿದ ತಕ್ಷಣ ನಾನು ಅಡ್ಡಗೋಡೆ ಕಟ್ಟೋಕ್ಕಾಗಲ್ಲ. ಮನೆ ಕಟ್ಟಬೇಕಂದ್ರೆ ನಾವು ಕಾರ್ಪೊರೇಷನ್ದ ಪರ್ಮಿಷನ್ ತೊಗೊಂಡು ಕಟ್ಟಬೇಕು. ಸೊ ಅದು ಕೋರ್ಟಲ್ಲಿತ್ತು, ಕೋರ್ಟಿಂದ ಓಕೆ ಆಗಿದೆ. ಏನಾಗುತ್ತೆ ಅಂದರೆ, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎರಡೂ ಒಂದೇ ಇದ್ದಾಗ, ನಮ್ಮ ರಾಜ್ಯದಲ್ಲಿ ಏನಾದರೂ ಆಗಬೇಕಂದಾಗ ಕೇಂದ್ರ ಸರ್ಕಾರದಿಂದ ಸಹಾಯ ಸಿಗುತ್ತೆ. ಈಗೇನಾಗುತ್ತೆ ಅಂದರೆ, ಇವಾಗ ಅವರು ಅಲ್ಲಿ ಸರ್ಕಾರ ಇದ್ದಾಗ ಕಾಮನ್, BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಇವ್ರ ಕೆಲಸ ಮಾಡಿದ್ರೆ ಅವ್ರಿಗೆ ಹೆಸರು ಬರುತ್ತೆ, ಅವ್ರ ಕೆಲಸ ಮಾಡಿದ್ರೆ ಇವ್ರಿಗೆ ಹೆಸರು ಬರುತ್ತೆ ಅಂತ ಇದೆ. ಬಟ್ ಇದು CM ಆದಮೇಲೆ ಡಿ ಕೆ ಶಿವಕುಮಾರ್ ಅವರು ಇದನ್ನ ಸೀರಿಯಸ್ ಆಗಿ ತಗೊಂಡು ಈ ಕೆಲಸನ ಕಂಪ್ಲೀಟ್ ಮಾಡ್ತಾರೆ. ಸರ್, ಅಲ್ಲ ಸರ್, ಇದು ಏನಂತ ಹೇಳಿದ್ರೆ BJP ಸರ್ಕಾರ ಇದ್ದಾಗ ಅವರು ಪಾದಯಾತ್ರೆ ಮುಖಾಂತರ ಹೋಗಿ ಮೇಕೆದಾಟಿಗೆ ಒಂದು ಪ್ರೊಟೆಸ್ಟ್ ಮಾಡಿದ್ರು. ಅದು ಪ್ರತಿಯೊಂದು ಕರ್ನಾಟಕ ಜನ ನೋಡಿದೆ. ಆದರೆ ಇವರು DCM ಆಗಿ 3 ವರ್ಷ ಪದವಿ ಅಲ್ಲಿ ಇದು ಮಾಡಿದ್ದಾರೆ. ಆ 3 ವರ್ಷದಲ್ಲಿ ಮಾಡೋಕ್ಕಾಗದೇ ಇರೋಂಥದ್ದು ಇವಾಗ CM ಆದಮೇಲೆ ಮಾಡ್ತಾರೆ ಅಂತ ನಂಬಿಕೆ ನಿಮ್ಮಲ್ಲಿದೆಯಾ? ಈಗ ಡಿ ಕೆ ಶಿವಕುಮಾರ್ ಅವರು DCM ಆಗಿದ್ರು. DCM ಆದಮೇಲೆ ಅವರು ಬೆಂಗಳೂರು ಅಭಿವೃದ್ಧಿ ಇದರಲ್ಲೇನು BDಯಲ್ಲಿ ಇದ್ದಾರೆ. ಸೊ ಅವರ ಟಾರ್ಗೆಟ್ ಏನಿತ್ತಪ್ಪ ಅಂದರೆ, ಮೊದಲು ಬೆಂಗಳೂರನ್ನ ಸರಿಪಡಿಸ್ಬೇಕು. ಮೇಯ್ನ್ ಈಗ ಕೇಂದ್ರನೇ ಸರಿ ಇಲ್ಲ ಅಂದಾಗ ಬಾಕಿದು ಸರಿ ಮಾಡೋದು ಕಷ್ಟ ಇದೆ. ಇದನ್ನು ರೆಡಿ ಮಾಡೋದಕ್ಕೆ ಮಾತ್ರ ಅವ್ರಿಗೆ ಒಂದು ಚಾನ್ಸ್ ಇದೆ, ಮಾಡ್ತಾಯಿದ್ರು. ಇವಾಗ ಅವ್ರು CM ಆದಮೇಲೆ ಪ್ರತಿಯೊಂದು ಖಾತೆನೂ ಅವ್ರ ಕೈ ಕೆಳಗಿರ್ತದೆ. ಸೊ ಅವ್ರ ಕೈ ಕೆಳಗಿರುವಾಗ ಅವ್ರು ಖಂಡಿತವಾಗಲೂ ಇದನ್ನು ಮಾಡ್ತಾರೆ, ಖಂಡಿತವಾಗಲೂ ಕಂಪ್ಲೀಟ್ ಮಾಡ್ತಾರೆ. ಯಾಕಂದರೆ ನಮ್ಮ ಸರ್ಕಾರ, ನಮ್ಮ ರಾಜ್ಯದ ಪ್ರತಿಯೊಂದು ಏನು ನ್ಯೂನ್ಯತೆಗಳಿದ್ದಾವೆ, ಕಷ್ಟಗಳಿದ್ದಾವೆ, ಕೆಲಸಗಳು ಏನು ಮಾಡಬೇಕಾದ್ರೆ ಕಂಪ್ಲೀಟ್ ಮಾಡಿದ್ರೆ ಮಾತ್ರ 28ಗೆ ಮತ್ತೆ ಬರೋ ಚಾನ್ಸಸ್ ಇರುತ್ತೆ. ಆ ಉದ್ದೇಶ ನಮ್ಮಲ್ಲೂ ಇದೆ, ನಮ್ಮ ಸಿದ್ದರಾಮಯ್ಯ ಅವ್ರಿಗೂ ಇದೆ, ಡಿ ಕೆ ಶಿವಕುಮಾರ್ ಅವ್ರಿಗೂ ಇದೆ, ನಮ್ಮ ಪಕ್ಷದ ಎಲ್ಲ ವರಿಷ್ಠರು, ಶಾಸಕರು, ಪ್ರತಿಯೊಬ್ಬರಿಗೂ ನಮ್ಮ ಕರ್ನಾಟಕ ರಾಜ್ಯ ಮಾದರಿ ರಾಜ್ಯ ಆಗಬೇಕು ಅನ್ನೋದನ್ನು ಮನಸ್ಸಲ್ಲಿ ಇಟ್ಕೊಂಡು ಈ ಕಾರ್ಯನ ಕಂಪ್ಲೀಟ್ ಮಾಡಿ ಮುಂದಿನ ಒಳ್ಳೆ ಒಂದು ಸರ್ಕಾರ ಕೊಡ್ತಾರೆ, ಒಳ್ಳೆ ಸುಭದ್ರವಾದ ಬೆಂಗಳೂರನ್ನು ಕೊಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಸರ್, ಇನ್ನೊಂದೇನಂತ ಹೇಳಿದ್ರೆ, ಈ ನಮ್ಮ CM ಸಿದ್ದರಾಮಯ್ಯ ಅವರು ಇವಾಗ ಮಾಜಿ ಆಲ್ರೆಡಿ ರಿಸೈನ್ ಮಾಡಿದ್ದಾರೆ. ಅವ್ರಿಗೆ ಈ ಒಂದು ಮನಸ್ಪೂರ್ವಕವಾಗಿ ಡಿ ಕೆ ಶಿವಕುಮಾರ್ಗೆ ಪದವಿನ ಬಿಟ್ಕೊಟ್ಟಿದ್ದಾರಾ, ಇಲ್ಲ ಬಲವಂತವಾಗಿ ಏನಾದರೂ ಮಾಡಿದಾರಾ ಸರ್? ಬಲವಂತ ಅಂತ ಅಲ್ಲ. ಏನಾಗಿತ್ತು ಅಂದರೆ, ಇವಾಗ ಡಿ ಕೆ ಶಿವಕುಮಾರ್ ಅವರು ನಮ್ಮ ಕಾಂಗ್ರೆಸ್ ಸರ್ಕಾರ ಬರೋದಕ್ಕೆ ಭಾಳ ಶ್ರಮ ಪಟ್ಟಿದ್ದಾರೆ. ಅವರು ಈಸ್ ಎ ಗುಡ್ ಆರ್ಗನೈಸರ್, ಒಳ್ಳೆ ಧೀಮಂತ ನಾಯಕ, ಒಳ್ಳೆ ಚತುಣ. ಅವರು ಮುಂಚೆನೇ ಹೇಳಿದರು 140 ಸೀಟ್ ಬಂದೇ ಬರುತ್ತೆ ಅಂತ. ಕೊನೆಗೆ 136 ಬಂತು. ಅದರಲ್ಲಿ 4 ಸೋತಿದ್ದು ನಮ್ಮ ದುರಾಂಕಾರದಿಂದ. ಒಂದು ರೀಕೌಂಟಿಂಗಲ್ಲಿ ಒಂದು ಹೋಯ್ತು, ಹುಣಸೂರಲ್ಲಿ ಅವರು ಸ್ವಲ್ಪ ಇಗ್ನೋರ್ ಮಾಡಿದ್ರು, ಮಂಜುನಾಥ್ ಅವರು, ಅದು ಹೋಯ್ತು. ಆಮೇಲೆ ನಮ್ಮ ಇವ್ರು ಕೇಣಿಯವ್ರು ಗೆಲ್ಲಬೇಕಾಯ್ತು, ಅದು ಪ್ರಾಬ್ಲಮ್ ಆಯಿತು. ಇನ್ನೊಂದು ಸೀಟು ನಮ್ಮ ವಿಜಯ್ ಸಿಂಗ್ ಅವರು ಗೆಲ್ಲಬೇಕಾಯ್ತು, ಅಲ್ಲೂ ಸ್ವಲ್ಪ ಕಿತ್ತಾಟ ಏನೋ ಆಗಿ ಅಲ್ಲೊಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು. ಆ 4 ಗೆದ್ದಿದ್ರೆ 140 ಬಂದೇ ಬರ್ತಾಯಿತ್ತು. ಸೊ ಅಂದರೆ ಅಷ್ಟು ಯೋಚನೆ ಮಾಡಿ ಹೆಂಗಾಗುತ್ತೆ ಏನಾಗುತ್ತೆ ಅನ್ನೋದು ನಮ್ಮ ಡಿ ಕೆ ಶಿವಕುಮಾರ್ಗಿದೆ. ಅವರು ಒಳ್ಳೆ ರಾಜಕಾರಣಿ, ಒಳ್ಳೆ ಲೀಡ್ರ್ ಆಗಿರೋದ್ರಿಂದ ಇದು ಮುಂಚೆನೇ ಮಾತುಕತೆ ಆಗಿತ್ತು ಅಂತ ನನ್ನ ಭಾವನೆ. ಏನು 2.5 ವರ್ಷ ಇವ್ರು ಮಾಡಬೇಕು, 2.5 ವರ್ಷ ಅವ್ರು ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು. ಅದರ ಪ್ರಕಾರ ಲಾಸ್ಟ್ ಟೈಮ್ ಸಿದ್ದರಾಮಯ್ಯವ್ರು ಏನು ಹೇಳಿದ್ರು, ನಾವು ಬಿಟ್ಕೊಡಿ ಅಂತ ಸುಮಾರು ಜನ ಏನೇ ಹೇಳಿದ್ರು, ಕೊನೆಗೆ ಮಾತುಕತೆ ಆದಮೇಲೆ ಸಿದ್ದರಾಮಯ್ಯವ್ರು ಒಂದೇ ಮಾತು ಹೇಳಿದ್ರು, ನನಗೆ ಹೈಕಮಾಂಡಿಂದ ಏನಾದರೂ ಅನುಮತಿ ಬಂದರೆ ನಾನು ಬಿಟ್ಕೊಡ್ತೀನಿ ಅಂತ ಹೇಳಿದರು. ಹೈಕಮಾಂಡ್ ಕೇಳಿದ ತಕ್ಷಣ ಇಮಿಡಿಯೇಟು ಅವರು ರಿಸೈನ್ ಮಾಡಿ ಕೊಟ್ಟರು. ಯಾವುದೇ ಸರ್ಕಾರ ಆಗಲಿ, ರಾಜ್ಯ ಆಗಲಿ, ಕೇಂದ್ರ ಆಗಲಿ, ಯಾರಪ್ಪನ ಮನೆ ಸೊತ್ತಲ್ಲ. ನಾವು ಕಷ್ಟಪಟ್ಟರೆ ನಮಗೆ ಸಿಗುತ್ತೆ, ಅವ್ರು ಕಷ್ಟಪಟ್ಟರೆ ಅವ್ರಿಗೆ ಸಿಗುತ್ತೆ. ಅವ್ರಿಗೂ ವಯಸ್ಸಾಗಿದೆ,
ವಯಸ್ಸಾಗಿದ್ರೆ ಇನ್ನೂ 100 ವರ್ಷ ಆದರೂ ಮಾಡ್ತಾರೆ ಸಿದ್ದರಾಮಯ್ಯ ಅವರು. ಆದರೆ ಅವರ ಒಂದು ಅನುಪಸ್ಥಿತಿ, ಅವರ ಒಂದು ಗೈಡ್ಲೈನ್ಸಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಅವರು ಫಾಲೋ ಮಾಡಿ ಖಂಡಿತವಾಗ್ಲೂ ಒಳ್ಳೆ ಸರ್ಕಾರ ಕೊಡ್ತಾರೆ. ಸಿದ್ದರಾಮಯ್ಯ ಅವರ ಬೆಂಬಲ ಯಾವತ್ತೂ ಇದ್ದೇ ಇರುತ್ತೆ. ಇವತ್ತಕ್ಕೆ ಮುಗಿದೋಗಿಲ್ಲ ಅಥವಾ ವಯಸ್ಸಾಗಲಿ, ಇದೇನು ಗೌರ್ಮೆಂಟ್ ಜಾಬ್ ಅಲ್ಲ, ಏನು ರಿಟೈರ್ಡ್ ಆಗ್ಬಿಡ್ತಾರೆ 60 ವರ್ಷ ಅನ್ನೋದಕ್ಕೆ. ಮುಂದೆ ಅವ್ರು ಬಂದೇ ಬರ್ತಾರೆ, ಅವರ ಸಹಕಾರ ಇದ್ದೇ ಇರುತ್ತೆ, ನಡೆಯುತ್ತೆ. 28ಕ್ಕೆ ನಾವು ಖಂಡಿತವಾಗ್ಲೂ ಮತ್ತೆ ಸರ್ಕಾರ ರಚನೆ ಮಾಡ್ತೀವಿ ಅನ್ನೋ ಒಂದು ಗ್ಯಾರಂಟಿ ನಮ್ಮಲ್ಲಿದೆ. ಸರ್, ಕೊನೆಯದಾಗಿ ನಾಳೆ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಅವ್ರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಡಿ ಕೆ ಶಿವಕುಮಾರ್ಗೆ ಹೇಳೋಷ್ಟು ದೊಡ್ಡವ್ರು ನಾವಲ್ಲ. ಅವರ ಚಾತುರ್ಯ, ಚಾಣಾಕ್ಷ ಅವ್ರು ಖಂಡಿತವಾಗ್ಲೂ ಒಳ್ಳೆ ಸುಭದ್ರವಾದ ಸರ್ಕಾರ ಕೊಡ್ತಾರೆ. ಈಗೇನು ಯಂಗ್ಸ್ಟರ್ಸ್ ಏನಿದ್ದಾರೆ, ಸೆಕೆಂಡ್ ಲೈನ್ ಲೀಡರ್ಸ್ ಅಂತ ಏನಿದ್ದಾರೆ, ಅವರೆಲ್ಲರಿಗೂ ಅವರು ಮಂತ್ರಿ ಸ್ಥಾನ ಕೊಡೋದ್ರಲ್ಲಿದೆ. ನಾವು ನಮ್ಮ ವಿಜಯಾನಂದ ಕಾಶಪ್ಪನವ್ರಿಗೆ ಕೊಡಿ ಅಂತ ಕೇಳಿದ್ದೀವಿ. ಅವರು ಭಾಳ ಹೋರಾಟ ಮಾಡಿದ್ದಾರೆ ಪಕ್ಷಕ್ಕೋಸ್ಕರ. ಖಂಡಿತವಾಗ್ಲೂ ಆಗುತ್ತೆ, ಮಾಡ್ತಾರೆ, ಸುಭದ್ರವಾದ ಸರ್ಕಾರ ಕೊಡ್ತಾರೆ. ಸಿಂಪಲ್ ಆಗಿ ಪದಗ್ರಹಣವನ್ನು ತಗೊಂತಾರೆ. ಅಲ್ಲ, ಅವ್ರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳೋಷ್ಟು ದೊಡ್ಡವರಲ್ಲ, ಅವ್ರು ಮಾಡ್ತಾರೆ. ಅವ್ರು ಇವತ್ತಲ್ಲ, ಅವರು ಇನ್ನು ಮುಂದೆ ಇಲ್ಲ, ಇನ್ನು 10 ವರ್ಷ ಇದ್ರು ಅವಳು ಒಳ್ಳೆ ಲೀಡ್ರು. ಅವರ ಚಿಂತನೆ, ಅವರ ಒಂದು ಅಭಿಪ್ರಾಯ ನಮ್ಮ ಕರ್ನಾಟಕಕ್ಕೆ ಒಳ್ಳೇದಾಗಬೇಕು. ಮೇಯ್ನ್ ಆಗಿ ಅವರು ನೀರು ತಂದು ಕೊಡಬೇಕು. ಏನು ನಮ್ಮ KRS ಇಂದ ಹೋಗ್ತಾ ಇದೆ ಎಲ್ಲ, ಅದು ವೇಸ್ಟ್ ಆಗ್ತಾ ಇದೆ, ಅದನ್ನು ಉಳಿಸ್ಕೋಬೇಕು ಅನ್ನೋದು ಮೇಯ್ನ್ ಉದ್ದೇಶ ಅವ್ರದ್ದು. ಅದನ್ನು ಖಂಡಿತ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ನೋಡೋಣ ಏನಾಗ್ಬೋದು ಅಂತ. ಸರ್, ಎಲ್ಲೋ ಒಂದು ಕಡೆ ನೀವು ಜನಸಾಮಾನ್ಯರಾಗಿ ನಿಂತು ಮಾತಾಡಬೇಕು ಅಂತ ಬಂದಾಗ ಇವರು ಡಿ ಕೆ ಶಿವಕುಮಾರ್ ಕಡೆಯಿಂದ, ಅರ್ಥ ಆಯ್ತಾ, ಅವ್ರ ಕಡೆಯಿಂದ ನೀವು ಏನನ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ? ಸುಭದ್ರವಾದ ಸರ್ಕಾರ ನಂಬಿಕೆ ಇದೆಯಾ ಮಾಡ್ತಾರೆ ಅನ್ನೋದು? ಖಂಡಿತವಾಗ್ಲೂ ಇದೆ. ಎಷ್ಟೋ ಜನಗಳು ಸಿದ್ದರಾಮಯ್ಯರು ಸೋತಿದ್ದಾರೆ, ಆದರೆ ಡಿ ಕೆ ಶಿವಕುಮಾರ್ ಅವ್ರು ಸೋತಿಲ್ಲ. 8ನೇ ಬಾರಿ ಶಾಸಕರಾಗಿ 5 ಬಾರಿ ಅವರು ಮಿನಿಸ್ಟರ್ ಆಗಿ ಇವತ್ತು CM ಆಗಕ್ಕೆ ಹೊರಟಿದ್ದಾರೆ. ಖಂಡಿತವಾಗ್ಲೂ ಅವ್ರು ನಡೆಸ್ತಾರೆ, ಮಾಡ್ತಾರೆ. ಅವ್ರ ಮೇಲೆ ವಿಶ್ವಾಸ ನಮಗೆ ಖಂಡಿತವಾಗ್ಲೂ ಇದ್ದೇ ಇದೆ. ಅವರು ಮೊದಲಿಂದ ಕಾಂಗ್ರೆಸ್ಸಲ್ಲಿ ಕೆಲಸ ಮಾಡಿದ್ದಾರೆ, ನಾವು ಜೊತೆಯಲ್ಲಿ ಮಾಡಿದ್ವಿ. ನಾನು NSA ಸೆಕ್ರೆಟರಿ ಮತ್ತು ಇಲ್ಲಿ ಬ್ಲಾಕ್ ಪ್ರೆಸಿಡೆಂಟು ಆಗಿದ್ದೆ. ಈಗ ಇಷ್ಟು ದಿವಸ ವರ್ಕರ್ಸ್ಗೇನು ಕೊಟ್ಟಿರಲಿಲ್ಲ. ಇವ್ರು ಬಂದಮೇಲೆ ನಮಗೆ ಭಾಳ ಹೋಪ್ಸ್ ಇದೆ. 3 ಇಯರ್ಸಿಂದ ಡೈರೆಕ್ಟ್ರ್ ಏನೂ ಕೊಟ್ಟಿಲ್ಲ ವರ್ಕರ್ಸ್ಗೆ. ಇವ್ರು ಬಂದಮೇಲೆ ನಮಗೊಂದು ಲಾಸ್ಟ್ ಹೋಪ್ಸ್ ಇದೆ. ಬಟ್ ಆಮೇಲೆ ಬೆಂಗಳೂರಿಗೆ ಭಾಳ ಇಂಪಾರ್ಟೆಂಟ್. ಇವರು ಬೆಂಗಳೂರು ಬಗ್ಗೆ ಭಾಳ ಕಾಳಜಿ ವಹಿಸಿದ್ರು. ಅದೇ ಮುಂದೆ ವಹಿಸಿದ್ರೆ ನಮ್ಮ ಬೆಂಗಳೂರು ಭಾಳ ಚೆನ್ನಾಗಾಗುತ್ತೆ. ಸರ್, ಇಷ್ಟು ವರ್ಷ ನಿಮ್ಮದೇ ಸರ್ಕಾರ ಇತ್ತು, ಆಯ್ತಾ? ಆ 3 ವರ್ಷದಲ್ಲಿ ಮಾಡೋಕ್ಕಾಗದಿರೋಂಥದ್ದು ಇವಾಗ ಇವ್ರು CM ಆದ ನಂತರ ಇವ್ರು ಏನು ಮಾಡ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ಸರ್? ಏನಂದರೆ ನಮ್ಮದೇ ಸರ್ಕಾರ ಇತ್ತು, ಬಟ್ ಇದು ಬೆಂಗಳೂರು ಖಾತೆ ಅವ್ರಿಗೆ ಫುಲ್ ಇನ್ಚಾರ್ಜ್ ಇರಲಿಲ್ಲ. ಕೆಲವರು ಈ ಅಪೋಸಿಷನ್ ಅವರು ಬರೀ ಎಲ್ಲದಕ್ಕೂ ಅಡ್ಡ ಬರ್ತಾರೆ, ಬಟ್ ಅದಕ್ಕೆ ಆಲ್ಟರ್ನೇಟಿವ್ ಕೊಡಲ್ಲ ಅವರು. ಈಗ ಆವಾಗ ಜಾರ್ಜ್ ಅವರು ಇದು ಸ್ಟೀಲ್ ಬ್ರಿಡ್ಜ್ ಮಾಡಬೇಕು ಏರ್ಪೋರ್ಟ್ಗೆ ಅಂತ ಇದ್ರು, ಅದಕ್ಕೂ ಅಡ್ಡ ಬಂದರು ಅವರು. ಎನ್ಕ್ವೈರಿ ಆಯಿತು, CBI ಎನ್ಕ್ವೈರಿ ಆಯಿತು, ಏನೂ ಆಗಲಿಲ್ಲ. ಬಟ್ ಅದಕ್ಕೆ ಆಲ್ಟರ್ನೇಟಿವ್ ಕೊಡೋದಿಲ್ಲ. ಈಗ ಜನ ಸೌತಿಂದ ಎಲ್ಲ ನಾರ್ತ್ಗೆ ಬರ್ತಾರೆ. ಈ ನಾರ್ತು ನಮ್ಮದು ಬ್ಯಾಟರಾಯನಪುರ, ಮಲ್ಲೇಶ್ವರ, ಈ ಹೆಬ್ಬಾಳ, ಇವ್ರಿಗೇ ಪ್ರಾಬ್ಲಮ್ ಇಲ್ಲಿ ಓಡಾಡೋದಕ್ಕೆ ಡೈಲಿ. ಅದರಿಂದ ಇದು ಇಮಿಡಿಯೇಟ್ಲಿ ರೆಡಿ ಆದರೆ, ಈಗ ಮೆಟ್ರೋ ಆಗ್ತಾ ಇದೆ ಏರ್ಪೋರ್ಟ್ಗೆ, ಮತ್ತು ಟ್ರೈನು ಇದು ಮಾಡ್ತಾ ಇದ್ದಾರೆ. ಅದರಿಂದ ಭಾಳ ಒಳ್ಳೇದಾಗುತ್ತೆ. ಇವರು ಭಾಳ ಕಾಳಜಿ ಇಟ್ಟಿದ್ದಾರೆ ಬೆಂಗಳೂರು ಬಗ್ಗೆ. ಸಿದ್ದರಾಮಯ್ಯ ಅವರು ಆಲ್ ಓವರ್ ಕರ್ನಾಟಕ ಕಾಳಜಿ ಇಟ್ಟಿದ್ರು, ಬಟ್ ಬೆಂಗಳೂರಿಗೆ ಅಷ್ಟು ಅವರು ಆದ್ಯತೆ ಕೊಡಲಿಲ್ಲ. ಬಟ್ ಇವ್ರು ಬಂದಮೇಲೆ ನಮಗೆ ಫುಲ್ ಆದ್ಯತೆ ಕೊಡ್ತಾರೆ ಅಂತ ಒಂದು ಹೋಪ್ ಇದೆ. ಅಂದ್ರೆ ನೀವು ಹೇಳ್ತಾ ಇರೋದು ಇವಾಗ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರಿಗೆ ಮಾತ್ರ ಸೀಮಿತವಾಗಿರ್ತಾರ, ಇಲ್ಲಿ ಕರ್ನಾಟಕಕ್ಕೆ ಸೀಮಿತವಾಗಿ ಕೆಲಸ ಮಾಡ್ತಾರೆ ಅಂತ ಅನ್ಸುತ್ತೆ? ಅವರು ಮೊದಲಿಂದ ಕರ್ನಾಟಕಕ್ಕೆ ಮಾಡ್ತಾ ಇದ್ದಾರೆ. ಇರಿಗೇಷನ್ ಮಿನಿಸ್ಟರ್ ಆಗಿದ್ರು. ಇದು ಚಿಕ್ಕಬಳ್ಳಾಪುರಕ್ಕೆ ಎತ್ತಿನಹೊಳೆ ಪ್ರಾಜೆಕ್ಟ್ ನೀರು ತರೋದಕ್ಕೂ ಭಾಳ ಕಷ್ಟಪಟ್ಟಿದ್ದಾರೆ. ನೀರು ಬರ್ತಾ ಇದೆ. ಇದ್ರ ನೆಕ್ಸ್ಟ್ ಇಯರ್ ಅಷ್ಟೊತ್ತಿಗೆ ಚಿಕ್ಕಬಳ್ಳಾಪುರ ಇವರು ಡ್ರೌಟ್ ಇರೋ ಜಾಗಗಳಿಗೆಲ್ಲ ನೀರು ಬರುತ್ತೆ. ಬಟ್ ಬೆಂಗಳೂರಲ್ಲಿ ಇವರಿಗೆ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಇರೋದ್ರಿಂದ ಕರ್ನಾಟಕ ಏನು ಇದಾಗೋದಿಲ್ಲ. ಇದು ಮೇಕೆದಾಟು ಪ್ರಾಜೆಕ್ಟು, ಅದು ಬೆಂಗಳೂರು ಕುಡಿಯೋ ನೀರು ಪ್ರಾಜೆಕ್ಟು ನೋಡಿ. ಅದು ಇಲ್ಲಿವರೆಗೂ ಸೆಂಟ್ರಲ್ ಗೌರ್ಮೆಂಟ್ ನಮಗೆ ಅನುಮತಿ ಕೊಟ್ಟಿಲ್ಲ. ಮೇಕೆದಾಟು ಪ್ರಾಜೆಕ್ಟ್ ಅದು ಅಲ್ಲೇ ಪೆಂಡಿಂಗ್ ಇದೆ. ಆಮೇಲೆ ಇದು ಧಾರವಾಡದಲ್ಲೂ ಪೆಂಡಿಂಗ್ ಇದೆ ಇರಿಗೇಷನ್ ಪ್ರಾಜೆಕ್ಟು. ಆಮೇಲೆ ಶಿವಮೊಗ್ಗ ಇದಕ್ಕೆ ಭದ್ರಾ ಪ್ರಾಜೆಕ್ಟ್ಗೆ 6,000 ಕೋಟಿ ಕೊಡ್ತೀವಿ ಅಂತ ಹೇಳಿ ಅಲ್ಲೇ 5-6 ವರ್ಷ ಆಗೋಯ್ತು, ಇಲ್ಲಿವರೆಗೂ ದುಡ್ಡು ರಿಲೀಸ್ ಮಾಡಿಲ್ಲ. ಅದರಿಂದ ಈ ಸ್ವಲ್ಪ ಮೋದಿ ಸರ್ಕಾರ ನಮಗೆ ಫಂಡ್ ಕೊಟ್ಟು ಹೆಲ್ಪ್ ಮಾಡಿದ್ರೆ ನಮ್ಮ ಕರ್ನಾಟಕ ಭಾಳ ಚೆನ್ನಾಗಾಗುತ್ತೆ. ಆಮೇಲೆ ಹೈಯೆಸ್ಟ್ ಟ್ಯಾಕ್ಸ್ ನಮ್ಮ ಬೆಂಗಳೂರಿಂದ ಹೋಗ್ತಾ ಇದೆ. ಆದ್ದರಿಂದ ಬೆಂಗಳೂರಿಗೆ ಸ್ವಲ್ಪ ಆದ್ಯತೆ ಕೊಟ್ಟು ಭಾಳ ಚೆನ್ನಾಗಿ ಮಾಡಬೇಕು.
ಸರ್ ಟ್ಯಾಕ್ಸ್ ವಿಚಾರಕ್ಕಿಂತ ಬಂದಾಗ ಕಾಂಗ್ರೆಸ್ ಗೋರ್ಮೆಂಟು ಇಲ್ಲಿವರೆಗೂ ಹೈಯೆಸ್ಟ್ ಟ್ಯಾಕ್ಸು 4-5 ಬಾರಿ ಪ್ರತಿಯೊಂದರಲ್ಲೂ ಏರಿಕೆ ಮಾಡ್ತಾ ಹೊರಟಿದೆ. ಇದ್ರ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಸರ್ ಈಗ ಗೌರ್ಮೆಂಟ್ ಸ್ಟಾಫ್ ಅವರು ಎವ್ರಿ ಇಯರ್ ರೈಸ್ ಕೇಳ್ತಾರೆ, ಎವ್ರಿ ಇಯರ್ ಅವ್ರಿಗೆ ಸಂಬಳ ಜಾಸ್ತಿ ಬೇಕು ಅಂತ ಕೇಳ್ತಾರೆ. ಈಗ KSRTC ಅವರು ಯೂನಿಯನ್ ಅವರು ದುಡ್ಡು ಕೇಳ್ತಾ ಇದ್ದಾರೆ, 21ರಿಂದ ನಮಗೆ ಇನ್ಕ್ರೀಸ್ ಮಾಡಿಕೊಡಿ ಅಂತ. ಎಲ್ಲಿಂದ ಕೊಡೋದು? ಅದು ಜನರಿಂದಲೇ ತೆಗೆದು ಕೊಡಬೇಕಾಗ್ತದೆ. ಆದ್ದರಿಂದ ಸ್ವಲ್ಪ ಟ್ಯಾಕ್ಸ್ ಜಾಸ್ತಿ ಆಗಿದೆ. ಈಗ ಡೆತ್ ಸರ್ಟಿಫಿಕೇಟು ಬಗ್ಗೆ ಮಾತಾಡ್ತಾರೆ, ಬಟ್ ಡೆತ್ ಸರ್ಟಿಫಿಕೇಟ್ ಮಾಡೋದಕ್ಕೆ ಎಷ್ಟು ಖರ್ಚಾಗುತ್ತೆ? ಅಟ್ಲೀಸ್ಟ್ ನೋ ಲಾಸ್ ನೋ ಪ್ರಾಫಿಟ್ ಅನ್ನೋ ಮಾಡಬೇಕು. ಆದ್ದರಿಂದ ಸ್ವಲ್ಪ ಟ್ಯಾಕ್ಸ್ ಜಾಸ್ತಿ ಆಗಿದೆ, ನಾವೇನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಇವ್ರದ್ದು ಜಾಸ್ತಿ ಮಾಡಿಲ್ಲ ನಾವು. ಈಗ ಆ ಗ್ಯಾಸ್ ಎಷ್ಟಿತ್ತು? 400 ರೂಪಾಯಿ ಇತ್ತು ಮನಮೋಹನ್ ಸಿಂಗ್ ಬಿಟ್ಟಾಗ. ಇವತ್ತು 1200 ರೂಪಾಯಿ ಇದೆ ಯಾರಿಗೆ ಮನೆಯವ್ರದ್ದು ಗ್ಯಾಸ್. ಅದು 3000 ಚೇಂಜ್ ಆಗಿದೆ. ನೆನ್ನೆ ಕೂಡ 50 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಸರ್ ಇದೆಲ್ಲ ಒಂದು ಕಾಂಗ್ರೆಸ್ ಗೌರ್ಮೆಂಟು ಏನು ಟ್ಯಾಕ್ಸ್ಗಳನ್ನೆಲ್ಲ ಜಾಸ್ತಿ ಮಾಡ್ತಾ ಇದ್ದಾರೆ, ಇದು ಜನಸಾಮಾನ್ಯರಿಗೆ ಹೊರೆ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇಲ್ವಾ ಸರ್? ಒಂದು ಸಾಮಾನ್ಯ ವ್ಯಕ್ತಿಯಾಗಿ ಮಾತಾಡೋದಾದ್ರೆ. ಹೌದು, ಹೊರೆ ಆಗ್ತಾ ಇದೆ. ಅದೇ ಥರ ಸಂಬಳನೂ ಜಾಸ್ತಿ ಆಗ್ತಾ ಇದೆಯಲ್ಲ ಅವ್ರಿಗೆ. ಇಲ್ಲಿರೋ ಎಲ್ಲ ವರ್ಕರ್ಸ್ಗೂ ಸಂಬಳನೂ ಜಾಸ್ತಿ ಆಗಿದೆ. ಜನಸಾಮಾನ್ಯರಿಗೆ ಏನು ಸಂಬಳ ಯಾವುದೋ ರೀತಿ ಜಾಸ್ತಿ ಆಗಿಲ್ಲ ಸರ್. ಯಾವೆಲ್ಲ ಏನು ನಡ್ಕೊಂಡು ಹೋಗ್ತಾ ಇದೆ ಅದನ್ನೇ ನಡ್ಕೊಂಡು ಹೋಗ್ತಾ ಇದ್ದಾರೆ. ಬೀದಿ ವ್ಯಾಪಾರಿ ಆಗಿರ್ಬೋದು, ಮತ್ತು ಆಟೋ ಚಾಲಕರಾಗಿರ್ಬೋದು, ಪ್ರತಿಯೊಬ್ಬರಿಗೂ ಭಾರಿ ಒಂಥರ ಬರೆ ಆಗ್ತಾರ ರೀತಿಲಿ ಈ ಸರ್ಕಾರ ವರ್ತನೆ ಮಾಡ್ತಾ ಇದೆ ಅಂತ ನನ್ನ ಒಂದು ಅಭಿಪ್ರಾಯ. ಇಲ್ಲ ಸರ್, ಅದು ನಿಮ್ಮ ಅಭಿಪ್ರಾಯಕ್ಕೆ ಸ್ವಲ್ಪ ಇದಿದೆ. ಏನಂದರೆ ಈಗ ನೋಡಿ, ಒಂದು ಫುಟ್ಪಾತಲ್ಲಿ ಒಂದು ಇಡ್ಲಿ ತಿಂತಾ ಇದ್ವಿ, 10 ರೂಪಾಯಿ ಇತ್ತು, ಈಗ 25 ರೂಪಾಯಿ ಆಗಿದೆ. ಏನಕ್ಕಾಗಿದೆ? ಗ್ಯಾಸ್, ಪೆಟ್ರೋಲು, ಡೀಸೆಲಿಂದ ಆಗಿದೆ. ನೀವು ಅದನ್ನು ತೆಗೆದು ನೀವು ಕಾಂಗ್ರೆಸ್ನವರು ಜಾಸ್ತಿ ಮಾಡಿದ್ದೀರಾ ಅಂತ ಹೇಳೋದು ತಪ್ಪು ಸರ್. ಹಾಗಾದರೆ ಇವಾಗ ಒಂದು ಸೆಂಟ್ರಲ್ ಗೌರ್ಮೆಂಟ್ ಬಗ್ಗೆ ನೀವು ಮಾತಾಡ್ತಾ ಇರೋದೇ ಆದರೆ 10 ರೂಪಾಯಿ ಇರೋಂಥದ್ದು ನೀವು 22 ರೂಪಾಯಿ ತೊಗೋತಾ ಇದ್ದೀರಾ. ಅಂದರೆ 10 ರೂಪಾಯಿ ಅವರು ಟ್ಯಾಕ್ಸ್ ಎಲ್ಲ ಸೇರಿ 10 ರೂಪಾಯಿಗೆ ನಮ್ಮ ರಾಜ್ಯಕ್ಕೆ ಕಳಿಸಿದ್ರೆ 12 ರೂಪಾಯಿ ಒಂದು ಸ್ಟೇಟ್ ಗೌರ್ಮೆಂಟು ಅವರು ಎಕ್ಸೆಸ್ ಮಾಡಿ ನಮ್ಗೆ ಅದನ್ನು ಜನಸಾಮಾನ್ಯರು ಕೊಡ್ತಾ ಇದ್ದಾರೆ. ಇದ್ರ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಸರ್, ಈಗ ಡೀಸೆಲ್ ಪೆಟ್ರೋಲ್ ಬೆಲೆ ನೀವು ಬೇರೆ ಸ್ಟೇಟ್ಗೆಲ್ಲ ಕಂಪೇರ್ ಮಾಡಿ, ಮಹಾರಾಷ್ಟ್ರ, ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ಆಮೇಲೆ ಆಂಧ್ರ, ತಮಿಳುನಾಡು ಎಲ್ಲದೂ ಕಂಪೇರ್ ಮಾಡಿ ನಮ್ಮದೇ ಕಡಿಮೆ ಇರೋದು ಕರ್ನಾಟಕದಲ್ಲಿ. ಸರ್ ಒಂದು ವಿಚಾರ ಗೊತ್ತಿರಲಿ ನಿಮಗೆ, ನಮ್ಮದೇ ಟ್ಯಾಕ್ಸು ಈ ಪೆಟ್ರೋಲು ಡೀಸೆಲ್ ಬಗ್ಗೆ ಮಾತಾಡಿದ್ರಲ್ಲ, ನಮ್ಮ ಕರ್ನಾಟಕದಲ್ಲಿ ಹೈಯೆಸ್ಟ್ ಟ್ಯಾಕ್ಸು ಇರೋಂಥದ್ದು ನಮ್ಮ ಕರ್ನಾಟಕದಲ್ಲೇ ಸರ್. ಇದು ಒಪ್ಕೋತೀರಾ ಇಲ್ವಾ? ನೋಡಿ, ಇಲ್ಲ, ಇದು ನೀವು ಪಕ್ಕದ ಸ್ಟೇಟಲ್ಲಿ ನೋಡಿ. ಈಗ ಡೀಸೆಲ್ ಹಾಕ್ಸ್ಕೊಳ್ಳಿ, ಆಂಧ್ರದಲ್ಲಿ ಹಾಕ್ಸಿ, ತಮಿಳ್ನಾಡಲ್ಲಿ ಹಾಕ್ಸಿ, ಮಹಾರಾಷ್ಟ್ರಲ್ಲಿ ನೋಡಿ, ಆಮೇಲೆ ಇದರಲ್ಲಿ ಅದು ಉತ್ತರ ಪ್ರದೇಶ, ಮಧ್ಯಪ್ರದೇಶ ಎಲ್ಲ ನೋಡಿ, ಎಲ್ಲದರಲ್ಲೂ ಟ್ಯಾಕ್ಸ್ ನಮಗಿಂತ ಜಾಸ್ತಿ ಇದೆ. ಸರ್ ಒಟ್ಟಾರೆಯಾಗಿ ನಾಳೆ ಡಿ ಸಿ ಎಮ್ ಇವಾಗ CM ಆಗಿ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ಈ ಒಂದು ನಿಮ್ಮ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಒಮ್ಮತವಾಗಿ ಅವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡಿ ನೀವು CM ಪಟ್ಟ ಅವ್ರಿಗೆ ಕೊಡ್ತೀರಾ? ಹೌದು, ಕೊಡ್ತಾ ಇದ್ದೀವಿ. ಯಾಕಂದರೆ ಸಿದ್ದರಾಮಯ್ಯ ಅವ್ರಿಗೂ ನಾವೇನು ಇದು ಮಾಡಿಲ್ಲ. 13 ವರ್ಷ ಅವರು ಪವರಲ್ಲೇ ಇದ್ದಾರೆ. 8 ವರ್ಷ CM ಆಗಿ, 5 ವರ್ಷ ಅಪೋಸಿಷನ್ ಲೀಡರ್ ಆಗಿ. ಬಟ್ ಏನಂದರೆ ಈಗ ಸ್ವಲ್ಪ ನಮ್ಮದು ಏನು ವರ್ಕರ್ಸ್ ಇದು ಅಂದರೆ ಡೈರೆಕ್ಟ್ರು ಇದೆಲ್ಲ ಈಗ DK ಬಂದ್ರಿಂದ ಇಮಿಡಿಯೇಟ್ಲಿ ಆಗುತ್ತೆ ಅಂತ ಒಂದು ಆಶಾ ಕಿರಣ ಇದೆ. ಬಟ್ ಎಲ್ಲಾರ್ದು ಅಸಮಾಧಾನ ನಿಮ್ಮ ಪಕ್ಷದಲ್ಲಿ ಯಾವುದು ಇಲ್ವಾ ಸರ್ ಇವಾಗ ಏನೂ ಇಲ್ಲ. ಯಾಕಂದರೆ ಈಗ ಹೊಸಬ್ರು ಬರ್ತಾ ಇದ್ದಾರೆ, ಅವ್ರಿಗೂ ಚಾನ್ಸ್ ಕೊಟ್ಟಿದ್ದಾರೆ. ಹಳಬರಿಗೆ ಆದಷ್ಟು 8 ವರ್ಷ ಚಾನ್ಸ್ ಕೊಟ್ಟಿರೋದು ಇಟ್ ವಾಸ್ ಅ ಗ್ರೇಟ್. ಕಾಂಗ್ರೆಸ್ ಬಿಟ್ಟರೆ ಬೇರೆ ಯಾವ ಪಕ್ಷನೂ ಬ್ಯಾಕ್ವರ್ಡ್ಸ್ಗೆ ಇಲ್ಲ ಹಿಂದುಳಿದವ್ರಿಗೆ ಈ ಥರ ಹೆಲ್ಪ್ ಮಾಡಿರಲಿಲ್ಲ. ಅದರಿಂದ ನಮ್ಮ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರು ಇವ್ರನ್ನ ಚೂಸ್ ಮಾಡಿದ್ದಾರೆ. ಮತ್ತು ಏನು ಯಾರಿಗೂ ಪ್ರಾಬ್ಲಮ್ ಆಗದಿರ ಈ ಗೌರ್ಮೆಂಟ್ ಸುಸೂತ್ರವಾಗಿ ನಡೆಯುತ್ತೆ. ಸರ್ ಕೊನೆಯದಾಗಿ ನಮ್ಮ ಕರ್ನಾಟಕ ಜನತೆ, ಬೆಂಗಳೂರು ಬಿಟ್ಟು ಇಡೀ ಕರ್ನಾಟಕ ಜನತೆ DK ಶಿವಕುಮಾರ್ ಅವರಿಂದ ಏನನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು, ಏನೇನು ಮಾಡಬಹುದು ಅಂತ ನಿಮ್ಮ ಒಂದು ಅಭಿಪ್ರಾಯ ಸರ್? ಇಲ್ಲ, ಅವರು ಭಾಳ ಪ್ರೊಆಕ್ಟಿವ್ ಆಗಿದ್ದಾರೆ. ಆ್ಯಂಡ್ ಯಂಗ್ಸ್ಟರ್, ಐ ಹೋಪ್ ಅವರು ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಮತ್ತು ನಮ್ಮ ಎಲ್ಲ MLAಗಳು ಸಪೋರ್ಟ್ ಮಾಡ್ತಾರೆ. ನಮ್ಮ ಕರ್ನಾಟಕನ ನಂಬರ್ 1 ಸ್ಟೇಟಾಗಿ ಮಾಡೋದಕ್ಕೆ ನಮ್ಮ ಫುಲ್ ಬ್ಯಾಕಿಂಗ್ ಅವ್ರಿಗಿದೆ. ಸರ್ ಕೊನೆಯದಾಗಿ ಅವ್ರಿಗೆ ನಾಳೆ ಪ್ರಮಾಣ ವಚನ ಸ್ವೀಕರಿಸ್ತಾ ಇರೋದ್ರಿಂದ ಕೊನೆಯದಾಗಿ ಅವರಿಗೆ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಸರ್, ಅವ್ರಿಗೆ ಕಂಗ್ರ್ಯಾಚುಲೇಷನ್ ಹೇಳ್ತೀನಿ. ಮತ್ತು ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ನ ಇಮಿಡಿಯೇಟ್ಲಿ ಸಾಲ್ವ್ ಮಾಡಬೇಕು ಅಂತ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊತೀನಿ.